ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ನಮ್ಮ ದೇವರು ಒಳ್ಳೆಯವನು, ಒಳ್ಳೆದನ್ನೇ ಮಾಡ್ತಾನ. ನಮ್ಮ ಮಧ್ಯೆ ಅವನಿದ್ದಾನೆ. ಅವನು ನನಗಾಗಿ ನಿನಗಾಗಿ ಬಂದಿದ್ದಾನೆ. ಅವನು ಜೀವಂತವಾಗಿರೋ ದೇವರು, ನಡೆದಾಡುವಂಥ ದೈವ, ನಮ್ಮ ಸ್ವರವನ್ನೇ ಕೇಳೋ ದೇವರು. ನಾವು ಇರುವ ಜಾಗದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ, ಎಂಥ ಇಕ್ಕಟ್ಟಲ್ಲಿ, ಎಂಥ ಶೂನ್ಯವಾದ ಅವಸ್ಥೆಯಲ್ಲಿದ್ದು ಅಪ್ಪ ಅಂತ ಕರಿತೀವೋ ಅಲ್ಲಿಗೆ ಇಳಿದು ಬರುವಂತ, ಅಲ್ಲಿ ಪ್ರಕಟ ಆಗುವಂತ ಯಾರಾದ್ರೂ ಒಬ್ರು ದೇವರನ್ನೋದಿದ್ರೆ ಅದು ಯೇಸು ಸ್ವಾಮಿ ಮಾತ್ರವೇ. ಒಂದು ಆಪತ್ತು ಬರುವಾಗ, ಒಂದು ಆಕ್ಸಿಡೆಂಟ್ ಆಗುವಾಗ, ಒಂದು ಹನಿ ನಡೆಯುವಾಗ, ಏನೋ ತೊಂದರೆ ನಡೆಯುವಾಗ, ಹಲೋ ಹನಿ ಎಲ್ಲಿದೆಯಾ ಅಂತ ಹೇಳಿ ಗಂಡನ ಫೋನ್ ಮಾಡಿ ಅವನ ಗಂಡ ಬರೋದು 1 ಅವರ್ ಆಗ್ತದೆ ಅಲ್ವಾ? ನಿನ್ನ ಗಂಡನ ಫೋನ್ ಮಾಡಿ ತಕ್ಷಣ ಪಟ್ಟಂತ ಇದು ನಾನು ಇದ್ದೇನೆ ಅಂತ ಹೇಳ್ತಾನ? ಈಗ ಏನೋ ಒಂದು ಅನಾಹುತ ಆಯ್ತಪ್ಪ, ಬಾಗಿಲು ಬಿದ್ದೋಗ್ಬಿಟ್ಟು ಗಂಡ ಗಂಡ ಅಂತ ಕರೀರಿ. ಓ ನನ್ನ ಪ್ರೇಸಿ, ನಾನು ಇಲ್ಲೇ ಇದ್ದೇನೆ, ನಿನ್ನ ಬಲಗೈಯನ್ನ ಕೊಡು, ಎಡಗೈ ಕೊಡಬೇಡ ಅಂತ ಹೇಳ್ಬಿಟ್ಟು ಬಲಗೈಲಿ ಪಟ್ಟಂದ ಎತ್ತಾರ? ಏಕೆ? ಅವನೆಲ್ಲ ಇರ್ತಾನೆ ಮನುಷ್ಯ. ಎಲೆಕ್ಟ್ರಾನಿಕ್ ಸಿಟಿನಲ್ಲಿಂದೆ ಇಲ್ಲಿಗೆ ಬರ್ಬೇಕಾದ್ರೆ ಅಟ್ಲೀಸ್ಟ್ ಎಷ್ಟು ಅವರ್ ಬೇಕು? ಒಂದು 2 ಅವರ್ ಇಟ್ಕೊಳ್ರಿ. ಅದು ಬೇಡಪ್ಪ, 1 ಅವರ್ ಇಟ್ಕೊಳ್ರಿ. ನೀರು ಒಳಗಡೆ ಮುಳುಗೋನು 1 ಅವರ್ ಇರ್ತಾರ? ಪ್ರೇಯಸಿ, ನೀನು ಫೋನ್ ಮಾಡಿದೆ, ನಾನು ಬಂದೆ, ನೀನು ಎಲ್ಲಿದ್ದೀಯ ಅಂದ್ರೆ ಅವಳ ಡೆಡ್ ಬಾಡಿ ಮೇಲೆ ತೇಲ್ತಾ ಇರ್ತದೆ. ಇದು ನನ್ನ ಪ್ರೇಯಸಿಯ ಬಟ್ಟೆ ಅಲ್ಲವೇ? ಹೌದು, ಅವರೇ. ಹಲ್ಲೆಲೂಯಾ. ಇದು ಮನುಷ್ಯ. ಬಟ್ ನಾನು ನೀನು ನಂಬಿ ಬಂದು ಆರಾಧಿಸ್ತಾ ಇರುವಂತ ದೇವರು ಆಗಲ್ಲ. ಯಾವ ಜಾಗದಲ್ಲಿ ಅಪ್ಪ ಅಂತೀವೋ ಕ್ಷಣ ಮಾತ್ರದಲ್ಲಿ ನಾನು ಇದ್ದೇನೆ ಅಂತ ಹೇಳಿ ಪ್ರಕಟ ಆಗುವಂತ ದೈವ ಯೇಸು. ಹಲ್ಲೆಲೂಯಾ. ಅದಕ್ಕೆ ಜೀವಂತವಾಗಿದ್ದೀವಿ. ಬಿ ಕೇರ್ಫುಲ್. ಹಲ್ಲೆಲೂಯಾ. ಅದಕ್ಕೆ ನಾವು ಜೀವಂತವಾಗಿದ್ದೀವಿ. ನಾವು ದೇವ್ರನ್ನ ಕರ್ತಿದ ತಕ್ಷಣ, ಸೊ ಸಾರ್ ಐ ಆಮ್ ಬಿಸಿ, ಪೂಜಾರಿ ಈಸ್ ಪುಟಿಂಗ್ ದ ಲಾಗ್, ಐ ಆಮ್ ಟುಮಾರೋ ಕಮಿಂಗ್ ಅಂತ ದೇವ್ರು ಹೇಳ್ಬಿಟ್ರೆ ಅಷ್ಟೇ, ಮುಗೀತು ಕತೆ. ಎಲ್ಲ ಪುಟಿಂಗೆ. ನಮ್ಮ ದೇವರು ನನ್ನ ಬೀಗ ತಗಲಾಕಿದ್ದಾರೆ, ಬೀಗ ಹಾಕಿದ್ದಾರೆ, ಪೂಜಾರಿ ಇದೆ, ಬಾಗಿಲು ತೆಗಿಬೇಕು, ಆಮೇಲೆ ನಾನು ಬರ್ತೀನಿ ಅಂತ ಯೇಸು ಸ್ವಾಮಿ ಹೇಳಲ್ಲ. ಆತನು ಸರ್ವವ್ಯಾಪಿಯಾದ ದೇವರು. ನಿಮಗೆ ಗೊತ್ತಾ ಸರ್ವವ್ಯಾಪಿ ಅಂದ್ರೆ ಏನಂತ? ಸರ್ವವ್ಯಾಪಿ ಅಂದ್ರೆ ಎಲ್ಲಾ ಕಡೆ ಇರುವಂತ ದೇವರು, ಎಲ್ಲ ಕಡೆ ವಾಸ ಮಾಡುವಂತ ದೇವರು. ಹಲ್ಲೆಲೂಯಾ. ಆತನ ವಾಕ್ಯ ಹೇಳ್ತದೆ, ಆಕಾಶವು ನನಗೆ ಸಿಂಹಾಸನ, ಭೂಮಿ ನಾನು ಕಾಲಿಡುವಂತ ಪಾದಪೀಠ. ಈಗ ಆಕಾಶ ಅದನ್ನ ಸಿಂಹಾಸನ ಅಂದ್ರೆ ಎಲ್ಲವನ್ನ ನೋಡ್ತಾ ಇರ್ತಾನೆ, ಎಲ್ಲವೂ ಅದನ್ನು ಗೊತ್ತಿರುತ್ತೆ. ಪಾಸ್ಟರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಗಂಡಂದಿರು ಹೋಗ್ಬಿಟ್ಟು, ನನ್ನ ಹೆಂಡತಿಯಾಗಿರೋ ಪ್ರೇಯಸಿ, ನೀನು ಹೋಗು ಕೆರೆಯಲ್ಲಿ ದುಮ್ಕು, ಯೇಸು ಅಂತ ಕರಿ, ನನಗೂ ಫೋನ್ ಮಾಡು, ನೋಡೋಣ ಯಾರು ಫಸ್ಟ್ ಬರ್ತಂದ್ರೆ ಟೆಸ್ಟ್ ಮಾಡಬೇಡ್ರಿ. ಕೆಲವು ಜನರು ಹಂಗೆ ಟೆಸ್ಟರ್ ತರ ಇಟ್ಕೊಂಡ್ಬಿಡ್ತಾರೆ ಕೆಲವು ಕಾರ್ಯಗಳನ್ನ. ಆಮೇಲೆ ಅಷ್ಟು ನೀನು ಪ್ರೇಯಸಿ. ಹಲ್ಲೆಲೂಯಾ. ಯಾರೊಬ್ಬ ಮನುಷ್ಯ ಹಂಗೆ ಅಂತೆ, ಇಲ್ಲ ದೇವ್ರು ಹೇಳಿದ್ರು, ಒಂದು ಸಮುದ್ರದಲ್ಲಾಗ್ಲಿ ನೀರಲ್ಲಾಗ್ಲಿ ಕಷ್ಟದಲ್ಲಾಗ್ಲಿ ಬಿದ್ದೋಗ್ಬಿಟ್ರೆ ಯೇಸು ಅಂತ ಕರೆ ಬಂದ್ಬಿಡ್ತಾರೆ. ಪೇತ್ರ ನೀರಲ್ಲಿ ಮುಳುಗುಡ್ತಾ ಇದ್ದ, ಯೇಸು ಸ್ವಾಮಿನ ಕರೆದ, ಓಡ್ ಬಂದು ಯೇಸು ಸ್ವಾಮಿ ಪೇತ್ರನ ಮೇಲೆ ಕೆತ್ತಿದ್ರು ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಆ ಮನುಷ್ಯ ಏನ್ ಮಾಡಿದ, ತುಂಬಾ ದೇವರಲ್ಲಿರೋ ಮನುಷ್ಯ ಸಮುದ್ರದ ಹೋಗ್ಬಿಟ್ಟು ನಾನು ಧುಮುಕ್ತೀನಿ, ದೇವ್ರು ಬರ್ತಾರೆ ಅಂದ್ರು. ಒಳಗಡೆ ದೇವರಾತ್ಮ ಮಾತಾಡ್ತಾರಂತೆ, ಬೇಡ 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 ಅಂತ. ಈ ಮನುಷ್ಯ ತುಂಬಾ ದೇವರಲ್ಲಿರೋರಲ್ಲ, ಇಲ್ಲ ನಾನು ಧುಮುಕಿದ್ರೆ ಪೇತ್ರನ ಎತ್ತಿ ದೇವರು ನನ್ನನ್ನು ಅಲ್ಲಿಂದ ಎತ್ತಿ ದಡಗ್ ಬಿಡ್ತಾರೆ ಅಂತೇಳಿ ಸಮುದ್ರ ಧುಮುಕ್ದಂತೆ. ಅದು ನೀರು ಹೊಡ್ಕೊಂಡೋಗೋ ನೀರಂತೆ. ಮನುಷ್ಯ ಧುಮುಕಿದ ತಕ್ಷಣ ಎಲ್ರು ನೋಡ್ತಾವ್ರೆ, ಬರ್ತಾನೇನೋ ಬರ್ತಾನೇನೋ. ಇಲ್ಲ, ಎಲ್ಲಿ? ಅಲ್ಲೆಲ್ಲೋ ಡೆಡ್ ಬಾಡಿ ಆಗಿ ಅಲ್ಲೆಲ್ಲೋ ಸತ್ತಿ ದಡಗ್ ಬಿದ್ದಿದಂತೆ. ಹಲ್ಲೆಲೂಯಾ. ಯಾಕೆ? ದೇವ್ರಿಲ್ವಾ? ದೇವರಿದ್ದಾರೆ. ಕಷ್ಟ ಕಾಲದಲ್ಲಿ ನೀನು ಬಯಸಿ ಬರಬಾರದು, ತನ್ನಷ್ಟಕ್ಕೆ ತಾನು ಬರೋ ಕಾರ್ಯಗಳಲ್ಲಿ ನೀನು ಕೂಗುವಾಗ ಅವನು ಪ್ರಕಟ ಆಗ್ತಾನೆ. ದೇವ್ರು ನಮ್ಮ ಪರಿಜ್ಞಾನ ಕೊಟ್ಟಿದ್ದಾರೆ. ದೇವ್ರ ವಾಕ್ಯ ಹೇಳ್ತದೆ, ನಾವು ದೇವ್ರನ್ನ ಪರೀಕ್ಷಿಸಬಾರ್ದಂತೆ. ಹಲ್ಲೆಲೂಯಾ. ಈಗ ಅದರಲ್ಲಿ ಮುಳುಗಿದ್ರೆ ಸಾಯ್ತಿಂದ ಗೊತ್ತು ತಾನೆ. ಏನೋ ಬೈ ಚಾನ್ಸ್ ಅಕಸ್ಮಾತ್ ಆಗಿ ಕಾಲ್ ಜಾರಿನೋ ಎಡಿಬಿನೋ ಏನೋ, ಈಗ ಮನುಷ್ಯ ಬಿತ್ತೋಗ್ಬಿಟ್ಟ, ಖಂಡಿತವಾಗ್ಲೂ ದೇವ್ರು ಬರ್ತಾರ. ಇದು ಎಷ್ಟೋ ಕಡೆ ನಡೆದಿದೆ ಘಟನೆ, ಎಷ್ಟೋ ಕಡೆ ಆಗಿದೆ ಘಟನೆ. ಒಬ್ಬರು ಸೇವಕನ ಮಗಳು ಸೇವೆಗಾಗಿ ಹೋಗುವಾಗ ಯಾರೋ ಬಡ್ದು ಏನೋ ಮಾಡಿ
ಆ ಮಗಳನ್ನ ಸಮುದ್ರಕ್ಕೆ ಹಾಕ್ಬಿಟ್ರಂತೆ. ಆ ಮಗಳನ್ನ ಸಮುದ್ರಕ್ಕೆ ಹಾಕ್ಬಿಟ್ರು. ಪಾಸ್ಟ್ರು ನೋಡಿದ್ರು, ಮಗಳಿಲ್ಲ. ನ್ಯೂಸ್ ಪೇಪರ್ಗಳೆಲ್ಲ ಬಂದ್ಬಿಟ್ಟಿದೆ, ಈ ಮಗಳು ಇಲ್ಲ, ಕಾಣೆ ಆಗಿದ್ದಾಳೆ ಅಂತ. ಹಲ್ಲೆಲೂಯ. ಲಾಸ್ಟಿಗೆ ಈ ದೇವ ಸೇವಕನ ಮಗಳು ತುಂಬಾ ದೇವರಲ್ಲಿರೋ ಅಕಸ್ಮಾತ್ತಾಗಿ ಸ್ವಾರ್ಥ ನಿಮಿತ್ತ, ಸೇವೆ ನಿಮಿತ್ತವಾಗಿ ಒಡೆದು ಆಕೆನ ಆ ಸಮುದ್ರದಲ್ಲಿ ಹಾಕುವಾಗ, ನಿಜ ಹೇಳ್ತೀನಿ, ಆಕೆ ಜ್ಞಾನ ಇಲ್ಲ, ಆದರೆ ಒಂದು ಮಾತ್ರ ಅವಳಿಗೆ ಗೊತ್ತಾಗ್ತಾ ಇದೆಯಂತೆ, ಯಾರೋ ಇಬ್ರು ತುಂಬಾ ಬೆಳ್ಳಿಗಿರೋರು, ತುಂಬಾ ಎತ್ತರ ಇರೋರು, ರೆಕ್ಕೆ ಹೊಂದಿರುವಂತವ್ರು ಇಬ್ರು ಆಕೆಯನ್ನು ಹಿಡಿದು ದಡಕ್ಕೆ ಎಳ್ಕೊ ಬಂದ್ಬಿಟ್ರಂತೆ. ಹಲ್ಲೆಲೂಯ. ಕಣ್ಬಿಟ್ಕೊಂಡು ನೋಡ್ತಾಳಲ್ಲಿ, ಯಾರು ಇಲ್ಲ. ಹೋದ ಪ್ರಾಣ ಮತ್ತೆ ಬಂತು. ದೇವ್ರ ಕಾಯಕ್ಕೆ ಶಕ್ತನಾಗಿದ್ದಾನೆ. ದೇವರನ್ನ ಪರೀಕ್ಷಿಸಬಾರದು. ಒಂದು ವೇಳೆ ಪರೀಕ್ಷೆ ನಮಗೆ ಎದುರಾಗಿ ಬರುವಾಗ ಅವುಗಳಿಂದ ಬಿಡಿಸುವುದಕ್ಕೆ ನಮ್ಮ ದೇವರು ಸರ್ವಶಕ್ತನಾಗಿರ್ತಾನೆ. ಹಲ್ಲೆಲೂಯ. ಸರಿ, ದೇವರಿಗೆ ಸ್ತೋತ್ರ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾನೆ. ನೇರವಾಗಿ ನಾನು ಸಂದೇಶದ ಕಡೆಗೆ ಬರ್ತೀನಿ. ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಶುಕ್ರವಾರದಲ್ಲಿ ಸಂದೇಶ ಮಾಡಿದೆ. ನಾನು ಹೇಳಿದೆ, ದೇವರ ಅನುಮತಿ ಕೊಟ್ಟರೆ ನಾನು ಮತ್ತೆ ಅದನ್ನು ಭಾನುವಾರ ಮಾಡ್ತೀನಿ ಅಂತೇಳಿ ಆ ದೇವರು ಮಾತಾಡಿದಂಥ ಆ ಮಾತುಗಳನ್ನ ಮತ್ತೆ ನಿಮ್ಮ ಮಧ್ಯದಲ್ಲಿ ಅದನ್ನು ಪ್ರಕಟಿಸಲಿಕ್ಕೆ ದೇವರು ಇಚ್ಛೆ ಉಳ್ಳವನಾಗಿದ್ದೇನೆ, ನಾನು ಬಯಕೆ ಉಳ್ಳವನಾಗಿದ್ದೇನೆ. ಎಲ್ಲರೂ ಪ್ರಾರ್ಥನೆ ಹೊಂದಿಗಿರ್ರಿ. ನನಗೆ ದೇವರು ಕೊಟ್ಟಿರುವಂಥ ಕೃಪೆ, ವಾಕ್ಯದಲ್ಲಿ ಏನು ಮಾತಾಡ್ತಾರೋ ಆ ವಾಕ್ಯದಲ್ಲಿರುವಂಥ ಶಕ್ತಿ ಆ ಬಿಡುಗಡೆ ಆಗಿರ್ತದೆ. ರೋಗದ ಬಗ್ಗೆ ಮಾತಾಡಿದ್ರೆ ರೋಗ ಬಿಡುಗಡೆ ಆಗಿರುತ್ತೆ. ಅಭಿಷೇಕದ ಬಗ್ಗೆ ಮಾತಾಡಿದ್ರೆ ಅಭಿಷೇಕ ಮಾಡಿರ್ತಾರೆ. ಏನ್ ಕುರಿತು ದೇವ್ರು ಮಾತಾಡ್ತಾರೋ ಆ ವಿಷಯಗಳು ಬಿಡುಗಡೆ ಆಗಿರ್ತದೆ. ದೇವ್ರ ಕೃಪೆಯಿಂದ ನೀವು ನನಗೋಸ್ಕರ ನಿನ್ನೆ ಮೀಟಿಂಗ್, ಬೇರೆ ಕಡೆ ಪ್ರಾರ್ಥನೆಗಾಗಿ, ಬೇರೆ ಕಡೆ ಸೇವೆ ಆಹ್ವಾನ ಬರುವಾಗ ಅಲ್ಲಿ ಹೋಗೋದಕ್ಕೋಸ್ಕರವಾಗಿ ಕೆಲವು ಜನರು ಪ್ರಾರ್ಥನೆ ಮಾಡಿದ್ರಿ. ಆ ಪ್ರಾರ್ಥನೆ ತುಂಬ ಪ್ರಯೋಜನಕರವಾಗಿತ್ತು. ನಾನು ಅಲ್ಲಿ ಹೋಗಿದ ತಕ್ಷಣ ಹೇಳಿದೆ, ದೇವರು ನಾನು ಕೊಟ್ಟಂಥ ಕೃಪೆ, ವಾಕ್ಯ ಮಾತಾಡುವಾಗ ವಾಕ್ಯದಲ್ಲಿ ಬಿಡುಗಡೆ ಇದೆ, ನೀವು ಸ್ವೀಕಾರ ಮಾಡ್ರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಮಾತಾಡ್ತಾ ಇದ್ದೀನಿ. ದೇವಗಳ ಕೈಯಲ್ಲಿ ಇರಕ್ಕೆ ಆಗ್ತಾ ಇಲ್ಲ. ಏನು ಒದ್ದಾಡಿ ಪದ್ದಾಡಿ ಲಾಸ್ಟ್ಗೆ ನನಗೆ ಗೊತ್ತಿಲ್ಲ, ನಾನು ಸೇವೆ ನಡೆಸ್ತಾ ಇದ್ದೀನಿ, ಒಂದು ಐಮನ್ ಮೇಲೆ ದೆವ್ವ ಬಂದ್ಬಿಟ್ಟು ಆ ದೆವ್ವ ಅಲ್ಲಿ ಇರೋಕ್ಕಾಗಿದ್ರೆ ಓಡಿ ಬಿಲ್ಡಿಂಗ್ ಮೇಲೆ ಹೋಗ್ಬಿಡ್ತು. ಮತ್ತೆ ಪಾಸ್ಟ್ ಒಂದು ವಿಶ್ವಾಸಿನ ಕಳಿಸ್ಬಿಟ್ಟು ಇಟ್ಕೊಂಬ ಅಂತ ಹೇಳಿ ಬರೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ. ಆ ರೀತಿಯಲ್ಲಿ ದೇವರನ್ನೇ ಉಪಯೋಗಿಸ್ಕೊಂಡ್ರು. ಹಲ್ಲೆಲೂಯ. ನೆನ್ನೆ ಇದ್ದ ಹಾಗೆ ಇವತ್ತು ಇದ್ದ ಹಾಗೆ ನಾಳೆ ಇದ್ದ ಹಾಗೆ ನಿತ್ಯ ನಿರಂತರವೂ ಹಾಗೆ ಇರುವಂತಹ ದೇವರು ಏಕೈಕ ದೇವರು ಯೇಸು ಕ್ರಿಸ್ತನು. ಇವತ್ತು ಕೂಡ ಅವನು ನಿಮಗೋಸ್ಕರ ಅದ್ಭುತ ಮಾಡೋದಕ್ಕೋಸ್ಕರವಾಗಿ ಇರೋದು. ಯೇಸು ಇರೋದೇ ನಮಗೋಸ್ಕರವಾಗಿ, ದೇವರು ಇರೋದೇ ನಮಗೋಸ್ಕರವಾಗಿ. ಖಂಡಿತವಾಗಲೂ ಇವತ್ತು ನೀವು ಬಂದ ಹಾಗೆ ಇಂದ್ರಿಗೆ ಹೋಗಲ್ಲ. ಮುಚ್ಚಲ್ಪಟ್ಟ ಕೆಲವು ಬಾಗಿಲುಗಳನ್ನ ಸ್ವರ್ಗದ ದೇವರು ಇವತ್ತು ನಿಮಗಾಗಿ ತೆಗೆದುಕೊಡ್ತಾನೆ. ನಂಬಿದ್ರೆ ಮಹಿಮೆ ನೀವು ಕಾಣ್ತೀರಾ, ನಂಬಿದ್ರೆ ದೇವರ ಬಿಡುಗಡೆ ನೀವು ಹೊಂದಿಕೊಳ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ. ಸರಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ಪ್ರಕಟಣೆ ಗ್ರಂಥ 20ನೇ ವಾಕ್ಯ 3ನೇ ಅಧ್ಯಾಯ. ಆದುದರಿಂದ ರಾಜ 3ನೇ ಅಧ್ಯಾಯ 20ನೇ ವಾಕ್ಯ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಹೇಳ್ತಾ ಇದ್ದಾರೆ ವಾಕ್ಯದಲ್ಲಿ, ಇದೋ ನಾನು ಪ್ರತಿ ಒಬ್ಬೊಬ್ಬರ ಹೃದಯದ ಬಾಗಿಲನ್ನ ತಟ್ತಾ ಇದ್ದೀನಿ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಎಷ್ಟೋ ಶಬ್ದಗಳಿವೆ, ಇದೆಯಾ ಇಲ್ವಾ? ಚಿಕ್ಕ ಹುಳದಿಂದ ಹಿಡಿದು ದೊಡ್ಡ ಪ್ರಾಣಿವರೆಗೂ, ಚಿಕ್ಕ ಮನುಷ್ಯರಿಂದ, ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ಮನುಷ್ಯನವರೆಗೂ ಪ್ರತಿಯೊಬ್ಬರದ್ದು ಶಬ್ದ ಇದೆ, ಧ್ವನಿ ಇದೆ. ದೇವರು ಹೇಳ್ತಾ ಇದ್ದಾರೆ, ಅದರ ಮಧ್ಯದಲ್ಲಿ ನನ್ನ ಧ್ವನಿಯನ್ನ ಕೇಳಿ ಕಂಡಿಡಿದು ಕೈಗೊಂಡು ನಡೆಯುವಂತವನು ಧನ್ಯನು. ಈ ಲೋಕದಲ್ಲಿ ಅನೇಕ ವಿಧವಾದ ಶಬ್ದಗಳಿವೆ. ಆ ಶಬ್ದಗಳ ನಡುವೆ ದೇವರು ಕೂಡ ಕೆಲವೊಮ್ಮೆ ನಮ್ಮನ್ನ ಕರಿತಾನಂತೆ, ನಮ್ಮ ಸಂಗಡ ಮಾತಾಡ್ತಾನಂತೆ. ನಮ್ಮೊಟ್ಟಿಗೆ ಮಾತಾಡುವ ದೈವ. ಅವನು ಮಾತಾಡುವಾಗ ಇದು ಯಾರು ಮಾತಾಡ್ತಾ ಇದ್ದಾರೆ? ಇದು ಮನುಷ್ಯನ ಶಬ್ದನ? ಇದು ಪ್ರಾಣಿಯ ಶಬ್ದನ? ಇದು ಸೈತಾನನ ಶಬ್ದನ? ಇದು ದುರಾತ್ಮನ ಶಬ್ದನ? ಅಥವಾ ಇದು ದೇವರ ಶಬ್ದನ ಅಂತೇಳಿ ಅರ್ಥ ಮಾಡಿಕೊಳ್ಳುವಂತ ಕೃಪೆ ಇವತ್ತು ನೀನು ಒಂದುಗೋ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಸಂಗನೇ ಬೇರೆ ಇತ್ತು, ಬಟ್ ಪರಿಶುದ್ಧಾತ್ಮ ಹೇಳ್ತಾ ಇದ್ದಾರೆ,
ದೇವರ ಸ್ವರವನ್ನ, ಈ ವಾಕ್ಯದಲ್ಲೇ ಬೇರೆ ಪ್ರಸಂಗ ಇತ್ತು, ಬಟ್ ಈ ವಾಕ್ಯದಲ್ಲಿ ಇನ್ನೊಂದು ಆಲೋಚನೆ ಪರಿಶುದ್ಧಾತ್ಮ ಕೊಡ್ತಾ ಇದ್ದಾರೆ. ಈ ಪ್ರಸಂಗ ಮುಗಿಯೋಷ್ಟ್ರೊಳಗಡೆ ಆ ಕೃಪೆ ನೀವು ಹೊಂದಿರಬೇಕು. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ದೇವ್ರ ಆತ್ಮ ಮಾತಾಡ್ತಾ ಇದ್ದಾರೆ. ಇದು ದೇವ್ರು ಮಾತಾಡುವಾಗ, ದೇವ್ರು ಬಾಗಿಲು ತಟ್ಟುವಾಗ ಇದು ಯಾರು ತಟ್ತಾ ಇದ್ದಾರೆ? ಒಂದು. ಎರಡನೇದಾಗಿ ದೇವ್ರು ಮಾತಾಡುವಾಗ ಯಾರ ಶಬ್ದ ಅಂತೇಳಿ ಅರ್ಥ ಮಾಡಿಕೊಳ್ಳುವಂತ ಕೃಪೆಯನ್ನ ಇವತ್ತು ನೀನು ಹೊಂದಿಕೊಂಡು ಹೋಗ್ಬೇಕು. ಅರ್ಥ ಮಾಡ್ಕೊಳ್ರಿ, ಕೇಳಿಸ್ಕೊಳ್ರಿ. ದೇವರು ಬಾಗಿಲು ತಟ್ತಾ ಇದ್ದಾನೆ. ಅವನ ಶಬ್ದವನ್ನು ಕೇಳಿ ಯಾರು ಬಾಗಿಲು ತೆಗಿತಾರೋ ಅವರ ಒಳಗಡೆ ಅವನು ಬರ್ತಾನೆ. ಈಗ ದೇವರು ಬಾಗಿಲು ಹತ್ರ ಇದ್ದಾರೆ, ಬಾಗಿಲು ತಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಆಪೋಸಿಟ್ ಯಾರಿರ್ಬೇಕು? ಅದಕ್ಕೆ ಆಪೋಸಿಟ್ ಯಾರಿರ್ಬೇಕು? ಸೈತಾನನು ಕೂಡ ಇರ್ತಾನೆ. ಹೇಗೆ ದೇವರು ಬಾಗಿಲು ತಡ್ತಾರೋ ಸೈತಾನನು ಕೂಡ ಅವಾಗ ಬಾಗಿಲು ತಡ್ತಾನೆ. ಕೆಲವು ಜನರಿಗೆ ಹೌದಾ, ಹೂನಪ್ಪ, ಯಾಕೋಬನ ಪತ್ರಿಕೆಯಲ್ಲಿ ಅಥವಾ ಒಂದು ಪೇತ್ರನ ಆ ಪತ್ರಿಕೆಯಲ್ಲಿ ವಾಕ್ಯ ಹೇಳ್ತದೆ, ಸೈತಾನನು ಸಿಂಹೋದಿಪಾದಿಯಲ್ಲಿ ಯಾರನ್ನು ನುಂಗ್ಲಿ ಅಂತೇಳಿ ಅವನೇನ್ ಮಾಡ್ತಾನಂತೆ? ಸಂಚರಿಸಿ ಪ್ರತಿ ಒಬ್ಬೊಬ್ಬರ ಮನೆಗಳ ತಿರುಗಾಡ್ತಾ ಇರ್ತಾನಂತೆ. ಯಾರು ಸಿಗ್ತಾರೋ ಅವನ್ನ ನುಂಗಬೇಕಂತ ಹೇಳಿ. ಹಂಗಂದ ಮೇಲೆ ದೇವರು ಬಾಗಿಲು ತಡ್ತಾರ ಅಂದ್ರೆ ಅದಕ್ಕೆ ಆಪೋಸಿಟ್ ಸೈತಾನನು ಕೂಡ ಬಾಗಿಲು ತಟ್ಟಕ್ಕೆ ರೆಡಿ ಆಗಿರ್ತಾನೆ. ಆದ್ರೆ ದೇವ್ರು ಹೇಳ್ತಾರೆ, ನೀನು ನನ್ನ ಸ್ವರವನ್ನ ಮಾತ್ರ ಕೇಳಿ ಬಾಗಿಲು ತೆಗಿಬೇಕು. ನೀನು ನನ್ನ ಸ್ವರವನ್ನ ಕೇಳಿ ಬಾಗಿಲು ತೆರೆಯೋದಾದ್ರೆ ನಿನ್ನ ಒಳಗಡೆ ನಾನು ಬರ್ತೀನಿ. ಒಂದು ವೇಳೆ ನಿನ್ನ ಕಿವಿ ನನ್ನ ಸ್ವರವನ್ನ ಕೇಳಿದೆ, ಸೈತಾನನ ದುರಾತ್ಮಗಳ ಸ್ವರವನ್ನ ಕೇಳಿ, ಶಬ್ದವನ್ನ ಕೇಳಿ ನೀನು ಬಾಗಿಲು ತೆರೆಯೋದಾದ್ರೆ ಅವನು ನಿನ್ನ ಒಳಗಡೆ ಬಂದು ಸಿಂಹಾಸನವನ್ನಾಗಿಕೊಂಡು ಕೂತ್ಕೊಳ್ತಾನೆ. ಅವನು ನಿನ್ನ ಮನೆ ಒಳಗಡೆ ಬಂದ್ಬಿಟ್ರೆ ನಿನ್ನ ಮನೆಯ ಪರಿಸ್ಥಿತಿ ಅಯ್ಯೋ ಅಧೋಗತಿಯಾಗಿ ಹೋಗ್ಬಿಡ್ತದೆ. ಬಟ್ ನಾನು ನಿನ್ನ ಜೀವನದಲ್ಲಿ ಬರೋದಾದ್ರೆ, ನಾನು ನಿನ್ನ ಮನೆ ಒಳಗಡೆ ಬರೋದಾದ್ರೆ, ನಾನು ನಿನ್ನ ಹೃದಯದ ಒಳಗಡೆ ಬರೋದಾದ್ರೆ ನೀನು ಬೆಳಕಾಗಿರ್ತೀಯ, ನೀನು ಉಪ್ಪಾಗಿರ್ತೀಯ. ಓ, ನೀನು ದೀಪ ಸ್ತಂಭದ ಮೇಲೆ ಇಡುವಂತ ಬೆಳಕಾಗಿರ್ತಿ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ಕೊಳ್ರಿ. ಒಂದನೇದಾಗಿ ದೇವರು ತಟ್ಟುವಾಗ ಯಾರು ತಟ್ಟುತ್ತಾ ಇದ್ದಾರೆ ಅನ್ನೋ ಅರಿವಿನ ಕೃಪೆನ ಹೊಂದ್ಕೊಬೇಕು. ಎರಡನೇದಾಗಿ ದೇವರು ಮಾತಾಡುವಾಗ ದೇವರ ಶಬ್ದವನ್ನ ಕೇಳಿ ಇದು ದೇವರ ಶಬ್ದ ಅಂತ ಡಿಕ್ಲೇರ್ ಮಾಡುವಂತ ಕೃಪೆಯನ್ನ, ಈ ಎರಡು ಕೃಪೆಯನ್ನ ಈ ಪ್ರಾರ್ಥನೆ ಮುಗಿಯೋಷ್ಟ್ರೊಳಗಡೆ ನೀವು ಹೊಂದ್ಕೊಂಡಿರ್ಬೇಕು. ಹಲ್ಲೆಲೂಯ. ಮತ್ತೊಂದು ಸಾರಿ ಹೇಳ್ತೀನಿ, ಈ ಲೋಕದಲ್ಲಿ ಅನೇಕ ಶಬ್ದಗಳಿವೆ. ಮಾಟ ಮಂತ್ರದಿಂದ ಕಳಿಸಲ್ಪಡೋ ದುರಾತ್ಮನ ಶಬ್ದ ಇದೆ, ಸೈತಾನನ ಶಬ್ದ ಇದೆ, ವಿಗ್ರಹಗಳ ಶಕ್ತಿಗಳ ಶಬ್ದ ಇದೆ, ಮನುಷ್ಯನ ಶಬ್ದ ಇದೆ, ಅನೇಕ ಶಬ್ದಗಳಿವೆ. ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಶಬ್ದಗಳ ನಡುವೆ ದೇವರ ಶಬ್ದ ಕೂಡ ಇದೆ, ದೇವರ ಸ್ವರ ಕೂಡ ಇದೆ. ಆದ್ರೆ ನಾವು ಸರ್ಪದಂತೆ ಜಾಣರಾಗಿಯೂ ಪಾರಿವಾಳದಂತೆ ನಿಷ್ಕಳಂಕರಾಗಿರ್ಬೇಕು. ಹಲ್ಲೆಲೂಯಾ. ಈಗ ಬಾಗಿಲ ಹತ್ರ ಬರ್ತೀನಿ, ಬಾಗಿಲ ಹತ್ರ ಬಂದು ಆಮೇಲೆ ನಂತರವಾಗಿ ನಾನು ಸಾಮುವೇಲ್ ಹತ್ರ ಹೋಗ್ತೀನಿ, ಸಾಮುವೇಲ್ ಯಾಕಡೆ ನಡೆಸ್ಕೊಂಡು ಹೋಗ್ಲಿ. ಪ್ರೈಸ್ ದಿ ಲಾರ್ಡ್. ಈಗ ನಾನು ಹೇಳಿದೆ ಬಾಗಿಲ ಹತ್ರ ದೇವ್ರು ನಿಂತ್ಕೊಂಡು ತಟ್ತಾ ಇದ್ದಾರೆ. ದೇವರು ತಟ್ತಾ ಇದ್ದಾರೆ ಅಂದ್ರೆ ಆಪೋಸಿಟ್ ಸೈತಾನನು ಕೂಡ ತಟ್ತಾನೆ. ಅದಕ್ಕೆ ಗುರುತು ವಾಕ್ಯ ಎಲ್ಲಪ್ಪ ಇದೆ ಅಂದ್ರೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಿದ್ದೆ ಮಾಡಬೇಡ್ರಿ. ಟ್ರೈನ್ ಇಂಜಿನ್ ಈಗ ತಾನೇ ಸ್ಟಾರ್ಟ್ ಆಗಿದೆ. ಹಲ್ಲೆಲೂಯಾ. ಟ್ರೈನ್ ಇಂಜಿನ್ ಈಗ ತಾನೇ ಸ್ಟಾರ್ಟ್ ಆಗಿದೆ. ಹೇಳ್ರಿ, ಪಕ್ಕದಲ್ಲಿ ನಾನು ಇದ್ದೀನಿ, ನನಗೊಂದು ಕೈ ಇದೆ, ಬಲಗೈ. ಆ ಬಲಗೈಯಲ್ಲಿ ಎಷ್ಟು ಬೆರಳಿದೆ? ಆ 5 ಬೆರಳನ್ನ ಮಡಚಿ ಮಕ್ಕದ ಮೇಲೆ ಗುದ್ದಿದ್ರೆ ಇವತ್ತು ರಾತ್ರಿ ಹೋಗಿ ಮಲುವಾಗಿ ನಿದ್ದೆ ಬರ್ತಲ್ಲ, ಆ ನಿದ್ದೆನೂ ಬರಬಾರ್ದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಬೀಳ್ತದೆ. ಆ ಬಾಗಿಲ ಹತ್ರ ಕೂಡ ಒಂದಿದೆ, ಹೋದ್ರಿ ಬೇಗ ಪಟ್ಟಂತ. ಶಾಂಬೇರಿಗಳು 4ನೇ ಅಧ್ಯಾಯ 7ನೇ ವಾಕ್ಯ ಆದಿಕಾಂಡ. ನಿನ್ನ ತಲೆ ಯಾಕೆ ಬೊಗ್ಗಿತು? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದು, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು, ಪಾಪವು ನಿನ್ನ ಹಿಡಿಯಬೇಕೆಂದು ಬೇರೆ ದೂರ ಎಲ್ಲೋ ಇಲ್ಲ, ಬಾಗಿಲಲ್ಲಿ ಹೊಚ್ಚಿಕೊಂಡಿರುವುದು. ಸಾಕು ತಿಳಿದಂತೆ. ಅದಕ್ಕೆ ದೇವ್ರು ಫಸ್ಟ್ ಮಾತಾಡಿದ್ದು, ಬಾಗ್ಲು ಯಾರು ತಟ್ಟುತ್ತಾ ಇದ್ದಾರೆ ಎಂಬ ಅರಿವಿನ ಕೃಪೆ ನೀನು ಹೊಂದ್ಕೊಬೇಕು. ಅಂದ್ರೆ ಬಾಗಿಲ ಹತ್ರ ಯಾರು ಹೊಂಚಿಕೊಂಡಿದ್ದಾರೆ? ಪಾಪ. ಪಾಪ
ಪಾಪ ಅಂತ ಹೇಳುವಾಗ ಏನು? ಕೊಲೆ, ಡ್ರಗ್, ಸಲ್ಯೂಷನ್, ವ್ಯಭಿಚಾರ. ಈ ಲೋಕದಲ್ಲಿ ಇರುವಂತ ಪ್ರತಿಯೊಂದು ಅಂದ್ರೆ ದೇವರಿಗೆ ವಿರೋಧವಾದ, ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂತ ಕಾರ್ಯಗಳೆಲ್ಲವೂ ಪಾಪವಾಗಿದೆ. ಈ ಪಾಪ ಎಲ್ಲಿದೆ? ನಿನ್ನ ಬಾಗಿಲಿನ ಪಕ್ಕದಲ್ಲಿ ಹೊಚ್ಚಿ ಹಾಕಿಕೊಂಡಿದೆ. ನೀನ್ ಸ್ವಲ್ಪ ಅದರ ಸ್ವರವನ್ನ ಕೇಳಿ, ಅದರ ಶಬ್ದವನ್ನ ಕೇಳಿ, ಅದು ತಟ್ಟುವುದನ್ನ ಕೇಳಿ, ನೀನು ಬಾಗಿಲು ತೆರೆಯೋದಾದ್ರೆ ಅದು ನಿನ್ನ ಮನೆ ಒಳಗಡೆ ಬರುತ್ತೆ. ನೀವು ಗೊತ್ತಿರೋದು ನೋಡ್ರೆ ಏನಾಗುತ್ತೆ ಅಂತ ಗೊತ್ತಿದ್ರಿ. ಪ್ರೈಸ್ ದಿ ಲಾರ್ಡ್. ಈ ಪಾಪ ನಿನ್ನ ಮನೆ ಒಳಗಡೆ ಬಂದ್ರೆ, ರೋಮಾಪುರದಲ್ಲಿ 6ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಒಂದು ಬೇಗ ಪಟ್ಟಂತ. ರೋಮಾಪುರದವರಿಗೆ 6ನೇ ಅಧ್ಯಾಯ 21ನೇ ವಾಕ್ಯ ನನ್ನ ಜ್ಞಾಪಕ ಸರಿಯಾಗಿದ್ರೆ. ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆ ಉಂಟಷ್ಟೇ, ಕಡೆಗೆ ಅವುಗಳಿಂದ ಬರುವುದು ಮರಣವಷ್ಟೇ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗುವುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಕಡೆಗೆ ದೊರಕುವಂತದ್ದು ನಿತ್ಯ ಜೀವ. ಯಾಕೆಂದರೆ ಪಾಪವು ಕೊಡುವ ಸಂಬಳ. ಕೇಳಿಸ್ಕೊಂಡ್ರಿ? ಎಷ್ಟನೇ ವಾಕ್ಯ ಅದು? 23. ಸ್ತೋತ್ರ. ರೋಮಪುರದವರಿಗೆ 23ನೇ ವಾಕ್ಯ ಹೇಳ್ತದೆ, ಪಾಪ ನಾನು ಹೇಳಿದೆ ಬಾಗಿಲ ಹತ್ರ ಹೊಂಚಿ ಹಾಕೊಂಡಿರ್ತದೆ. ನಾವು ಜಾಗೃತೆಯಾಗಿರ್ಬೇಕು. ನೀನು ಯಾವುದಕ್ಕೆ ಬಾಗಿಲು ತೆಗಿಬೇಕು ನಿನ್ನ ಹೃದಯದಲ್ಲಿ, ಅದಕ್ಕೆ ಮಾತ್ರ ಬಾಗಿಲು ತೆಗಿಬೇಕು. ನಿನ್ನ ಮನೆಯಲ್ಲಿ ಯಾವುದಕ್ಕೆ ಬಾಗಿಲು ತೆಗಿಬೇಕು ಅದಕ್ಕೆ ಮಾತ್ರ ಬಾಗಿಲು ತೆಗಿಬೇಕು. ಬೇರೆ ಕಾರ್ಯಗಳಿಗೆ ಬಾಗಿಲು ತೆಗಿಬಾರದು. ಕಾರಣ ಬೇರೆ ಕಾರ್ಯಗಳು ಹೊಂಚಿ ಹಾಕಿಕೊಂಡಿರ್ತವೆ. ಆ ಬೇರೆ ಕಾರ್ಯಗಳು, ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಬಾಗಿಲು ತಟ್ಟುವಾಗ ನೀನು ಬಾಗಿಲು ತೆಗೆದ್ರೆ ಏನಾಗುತ್ತೆ? ಅಲ್ಲಿ 23ನೇ ವಾಕ್ಯ ಹೇಳ್ತದೆ, ಪಾಪವು ಕೊಡುವಂತ ಸಂಬಳ ಇದೆ ಅಂತೆ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಪಾಪ ಏನ್ ಕೊಡ್ತದಂತೆ? ಪಾಪ ಏನ್ ಕೊಡ್ತದಂತೆ? ಸಂಬಳ. ಅವನ ದುಡಿದಿರೋದಕ್ಕೆ ಅವನ ತಕ್ಕ ಹಾಗೆ ಸಂಬಳ ಕೊಡ್ಬೇಕಲ್ಲ. ಹಾಗೆ ಪಾಪಗೂ ಕೂಡ ನೀನ್ ಮಾಡುವಾಗ, ನೀನ್ ಪಾಪ ಮಾಡ್ತೀಯಲ್ಲ, ಅದಕ್ಕೂ ಕೂಡ ಒಂದು ಸಂಬಳ ಇದೆ. ಆ ಪಾಪ ಕೊಡುವಂತ ಸಂಬಳ ಏನು ಗೊತ್ತಾ? ವಾಕ್ಯ ಹೇಳುತ್ತೆ, ಆ ಸಂಬಳ ಮರಣ. ಹೋದ್ರಿ ವಾಕ್ಯ? ಪಾಪ ಕೊಡುವ ಸಂಬಳ ಜೋರಾಗಿ ಓದ್ಬೇಕು. ಪಾಪ ಕೊಡುವ ಸಂಬಳ ಮರಣ. ಜೋರಾಗಿ ಓದ್ರಿ. ಪಾಪವು ಕೊಡುವ ಸಂಬಳ ಮರಣ. ಪಾಪವು ಕೊಡುವ ಸಂಬಳ ಮರಣ. ಅಂದ್ರೆ ಪಾಪ ಎಲ್ಲಿದೆ? ಬಾಗಿಲ ಹತ್ರ ಇದೆ. ಹೇಳಕ್ಕಾಗಲ್ಲ. ತಲೆಮಾರನ್ನ ಹಿಡಿಬಹುದು, ಮನೆಯಲ್ಲಿ ಹಿರಿಯರು ಹಿಡಿಬಹುದು, ಮನೆಯಲ್ಲಿ ಯಾರು ಬೇಕಾದ್ರೆ ಹಿಡಿಬಹುದು. ಆದ್ರೆ ನಿನಗೊಂದು ಕೃಪೆ ಇರಬೇಕು. ಬಾಗಿಲು ತಡ್ತಾ ಇರೋದು ಯಾರು? ಈ ಶಬ್ದ ಯಾರ್ದು? ಸೈತಾನನ ಅಂತೇಳಿ ತಿಳಿದುಕೊಳ್ಳುವ ಕೃಪೆಯನ್ನ ನಷ್ಟಪಡಿಸಿಕೊಂಡು ಜೀವಿಸ್ತಾ ಇರುವ ಘಟ್ಟ ಕಾಲಗಳಲ್ಲಿ ಈ ಶಬ್ದದಿಂದ ದೇವರು ಹೇಳ್ತಾ ಇದ್ದಾರೆ, ನೀನು ಆ ಕೃಪೆಯನ್ನ ಹೊಂದಿಕೊಳ್ಳಬೇಕು. ಆ ಕೃಪೆಯನ್ನು ಹೊಂದಿಕೊಂಡ್ರೆ ನೀನು ಶೋಧನೆಗೆ ಒಳಗಾಗಲ್ಲ. ಎಚ್ಚರವಾಗಿರ್ತೀನಿ. ಪಾಪವು ಕೊಡುವಂತ ಸಂಬಳ ಅದು ಮರಣ. ಆದ್ರೆ ದೇವರಿಂದ ದೊರಕುವಂತ ಉಚಿತ ವರವೇನೆಂದ್ರೆ ಅದು ನಿತ್ಯ ಜೀವ. ಹೋದ್ರೆ ಆ ವಾಕ್ಯ ಮುಂದ್ಗಡೆ. ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತೇಸುವಿನಲ್ಲಿರುವಂತ ನಿತ್ಯ ಜೀವ. ನಿತ್ಯ ಜೀವ ಬೇಕಾ? ಪಾಪ ಕೊಡುವಂತ ಸಂಬಳ ಮರಣ ಬೇಕಾ? ಅಂದ್ರೆ ನಿತ್ಯ ಜೀವ ಬೇಕಂದ್ರೆ ಏನಕ್ಕೆ ನೀವು ಬಾಗಿಲು ತೆಗಿಬೇಕು? ದೇವರ ಸ್ವರಕ್ಕೆ ಮಾತ್ರ ನೀವು ಬಾಗಿಲು ತೆಗಿಬೇಕು. ದೇವರ ವಾಕ್ಯಕ್ಕೆ ಮಾತ್ರ ನೀವು ಬಾಗಿಲು ತೆಗಿಬೇಕು. ದೇವರ ಮಹಿಮೆಗೆ ಮಾತ್ರ ನೀವು ಬಾಗಿಲು ತೆಗಿಬೇಕು. ದೇವರ ಕೃಪೆಗಾಗಿ ಮಾತ್ರ ನೀವು ಬಾಗಿಲು ತೆಗಿಬೇಕು. ಅಶುದ್ಧವಾದ ಕಾರ್ಯಗಳು, ದೇವರಿಗೆ ವಿರೋಧವಾಗಿರುವ ಕಾರ್ಯಗಳು ನಿನ್ನ ಮನೆಯಲ್ಲಿ ಬಾಗಿಲು ತೆಗಿಬಾರ್ದು. ನಿನ್ನ ಹೃದಯದಲ್ಲಿ ಬಾಗಿಲು ತೆಗಿಬಾರ್ದು. ನಿನ್ನ ಜೀವನದಲ್ಲಿ ಅವಕಾಶವನ್ನು ಕೊಡಬಾರ್ದು. ಹಲ್ಲೆಲೂಯಾ. ದೇವರ ಸ್ವರವನ್ನು ಕೇಳಿ ದೇವರಿಗಾಗಿ ನೀನು ಬಾಗಿಲು ತೆರೆಯೋದಾದ್ರೆ, ಮಲಾಕಿ ಪುಸ್ತಕದಲ್ಲಿ ವಾಕ್ಯ ಬೀಳ್ತದೆ, ಅದು ಆತನು ಪರಲೋಕದ ದ್ವಾರಗಳನ್ನು ತೆರೀತಾನೆ. ಹಲ್ಲೆಲೂಯಾ. ದೇವರಿಗಾಗಿ ದೇವರ ಸ್ವರವನ್ನು ಕೇಳಿ ನೀನು ದೇವರಿಗಾಗಿ ಬಾಗಿಲು ತೆಗೆದ್ರೆ ಅವು ನಿನಗಾಗಿ ಪರಲೋಕದ ದ್ವಾರೆಯನ್ನು ತೆಗಿತಾನೆ. ನೀನು ದೇವರ ವಾಕ್ಯಕ್ಕಾಗಿ, ಮಹಿಮೆಗಾಗಿ, ದೇವರಿಗಾಗಿ ನೀನು ಬಾಗಿಲು ತೆಗೆದಾದ್ರೆ ನೀನು ಸತ್ತ ಮೇಲೆ ನಿನಗಾಗಿ ಪರಲೋಕದಲ್ಲಿ ದೇವದೂತರು ನೀನು ಹೋಗುವಾಗ ನಿನಗಾಗಿ ಬಾಗಿಲು ತೆಗೆದುಕೊಡ್ತಾರ. ಯಸ್. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ.
ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಹಲ್ಲೆಲೂಯಾ. ದೇವರು ಕೊಡುವಂತ ಉಚಿತಾರ್ಥ ವರ ಏನಾಗಿದೆ? ನಿತ್ಯ ಜೀವ. ನಿತ್ಯ ಜೀವ ಅಂದ್ರೆ ಏನು? ಸ್ವರ್ಗ. ನೀನ್ ಸತ್ತ ಮೇಲೆ ನಿನಗಾಗಿ ಸ್ವರ್ಗದ ಬಾಗಿಲು ಓಪನ್ ಆಗಬೇಕಾದ್ರೆ ದೇವರು ಈ ಭೂಲೋಕದಲ್ಲಿ ಜೀವಂತವಾಗಿರುವಾಗಲೇ ಅವನಿಗಾಗಿ ನೀನು ಬಾಗಿಲು ತೆಗೆದುಕೊಟ್ರೆ ಸತ್ತ ಮೇಲೆ ಅವನು ನಿನಗಾಗಿ ಪರಲೋಕದಲ್ಲಿ ಬಾಗಿಲನ್ನ ತೆರೆದುಕೊಡ್ತಾನೆ. ಬಾಗಿಲನ್ನು ಮಾತ್ರ ತೆರೆದುಕೊಡೋದಲ್ಲ, ಅವನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂತ ಹೇಳಿ? ಬರೇ ನಂಬಿಗಸ್ತ ಆಳು ತನಿಯ ಸೌಭಾಗ್ಯವನ್ನ ಬಂದು ಸೇರೋ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈಗ ದೇವರು ಕೂಡ ಬಾಗಿಲ ಹತ್ರ ಇದ್ದಾರೆ, ಪಾಪವು ಕೂಡ ಬಾಗಿಲ ಹತ್ರ ಇದೆ. ಆದ್ರೆ ದೇವರು ನಿನ್ನ ಒಳಗಡೆ ಬರಕ್ಕೆ ಇಷ್ಟಪಡ್ತಾನೆ, ಪಾಪ ನಿನ್ನ ವಶಪಡಿಸ್ಕೊಳ್ಳಕ್ಕೆ ಇಷ್ಟಪಡ್ತದೆ. ಎರಡಕ್ಕೂ ಡಿಫ್ರೆಂಟ್ ನೋಡ್ರಿ. ಎರಡಕ್ಕೂ ವಶ ಬೇರೆ, ಒಳಗ್ ಬರೋದು ಬೇರೆ. ನನ್ನ ದೇವರು ವಶಪಡಿಸಿಕೊಳ್ಳೋ ದೇವರಲ್ಲ. ನನ್ನ ದೇವರು ನಮ್ಮ ಹೃದಯದ ಒಳಗಡೆ ಬಂದು ವಾಸ ಮಾಡಿ ಅವನಂತೆಯೇ ನಡೆಸೋ ದೇವರು. ಅದರಲ್ಲಿ ಪಾಪ ಹೇಳ್ತಾ ಇದೆ. ಆ ಪಾಪ ಯಾರು ಬಾಗಿಲು ತೆಗಿತಾರೋ ಅವರನ್ನ ವಶೀಕರಣ ಮಾಡಿಕೊಳ್ತದಂತೆ. ವಶೀಕರಣ ಅಂದ್ರೆ ಏನು? ನಿನ್ನಿಷ್ಟ ಒಂದು ನಡೆಯಲ್ಲ, ನೀನ್ ಹೇಳಿದಂತೆ ಒಂದು ಆಗಲ್ಲ. ಆ ವಶ ಮಾಡಿಕೊಂಡಿರೋ ಪಾಪ ಹೇಗೆ ಪಾಪದಲ್ಲಿ ನಡೆಸೋದೋ ಹಾಗೆಯೇ ನೀನು ಪಾಪ ಮಾಡ್ತೀಯ. ಆದರೆ ಪಾಪದ ಸಂಬಳ ಮರಣ. ಆ ಮರಣಕ್ಕೆ ಇನ್ನೊಂದು ಪದ ಹೇಳ್ತಾರೆ, ನಿತ್ಯ ಮರಣ. ನಿತ್ಯ ಮರಣ ಅಂದ್ರೆ ಅದು ನರಕ. ನಿನಗೆ ಸಂಬಳ, ನಿನಗೆ ಈ ಪಾಪ ಕೊಡೋ ಸಂಬಳ ಅದು ಕೂಡ ಬಾಗಿಲು ತೆಗೆಯುತ್ತೆ. ಎಲ್ಲಿ ಗೊತ್ತಾ? ನರಕದಲ್ಲಿ. ನಿಮಗೆ ನರಕದ ಬಾಗಿಲು ಓಪನ್ ಆಗ್ಬೇಕಾ? ಸ್ವರ್ಗದ ಬಾಗಿಲು ಓಪನ್ ಆಗ್ಬೇಕಾ? ಸ್ವರ್ಗದ ಬಾಗಿಲು ಓಪನ್ ಆಗ್ಬೇಕಾ ಬೇಡವಾ? ಸ್ವರ್ಗದ ಬಾಗಿಲು ನಿಮಗೆ ಓಪನ್ ಆಗಬೇಕಾದ್ರೆ ಈಗ ನೀವು ಜೀವಂತವಾಗಿರುವಾಗಲೇ ದೇವರು ಮಾತಾಡುವಾಗ ದೇವರ ಮಾತಿಗೆ ನಿಮ್ಮ ಹೃದಯದಲ್ಲಿ ನಿಮ್ಮ ಬಾಗಿಲನ್ನು ತೆಗೆದು ವೆಲ್ಕಮ್ ಅಂತ ದೇವರಿಗೆ ಹೇಳಬೇಕು. ಪಾಪ ಅಂತ ನೀನು ಹೇಳಬೇಕು. ಒಳಗಡೆ ಬನ್ನಿ, ನನ್ನ ಆಳ್ವಿಕೆ ಮಾಡ್ರಿ, ನನ್ನ ಮನೆ ಆಳ್ವಿಕೆ ಮಾಡ್ರಿ. ದೇವರು ನಿನ್ನಲ್ಲಿ ಬಂದು ನಿನ್ನ ಮನೆ ಒಳಗಡೆ ಬಂದು ಆಳ್ವಿಕೆ ಮಾಡ್ರಿ. ನಿನ್ನ ಮನೆ ನೀನು ದೇವರಿಗೆ ದೇವರ ಗೂಢಾರವಾಗಿರ್ತದೆ. ದೇವರ ಗೂಢಾರವಾಗಿರುವಾಗ ಉಪದ್ರವ ನಿನ್ನ ಮನೆ ಹತ್ರ ಬರಲ್ಲ, ನಿನ್ನ ಮನೆ ಒಳಗಡೆನೂ ಬರಲ್ಲ. ನೀನ್ ಸೇಫ್ ಆಗಿರ್ತಿ. ಹಲ್ಲೆಲೂಯಾ. ಈಗ ಪಾಪ ಬಾಗಿಲ ಹತ್ರ ಇದೆ, ಎಚ್ಚರವಾಗಿರ್ರಿ. ದೇವರು ಕೂಡ ತಡ್ತಾ ಇದ್ದಾರೆ, ತಿಳಿದುಕೊಂಡು ಬಾಗಿಲು ತೆಗೀರಿ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಸಾಮುವೇಲನು ಬಾಲಕನಾಗಿರುವಾಗ ದೇವರ ಆಲಯದ ಒಳಗಡೆ ಇರ್ತಾನೆ. ಅವನು ಪ್ರತಿದಿನ ದೀಪವನ್ನ ಉರಿಸ್ತಾ ಇರ್ತಾನೆ. ಅವನಿಗೊಂದು ನಿಯಮ, ಅವನಿಗೊಂದು ಸೇವೆ. ಏನ್ ಸೇವೆ ಅಂದ್ರೆ ಆ ದೇವರ ಆಲಯದ ಒಳಗಡೆ ಮಂಜೂಷದ ಮುಂದೆಗಡೆ ಇರುವಂತಹ ದೀಪ ಯಾವತ್ತಿಗೂ ಆರಿ ಹೋಗಬಾರದು. ಆ ದೀಪದಲ್ಲಿರುವಂತಹ ಎಣ್ಣೆ ಯಾವತ್ತಿಗೂ ಕಡಿಮೆ ಆಗಬಾರದು. 24 ಗಂಟೆ ಅವನು ಎಚ್ಚರವಾಗಿರಬೇಕು. ಆ ದೀಪವನ್ನು ಉರಿಸ್ತಾನೇ ಇರಬೇಕು. ಇದು ಅವನಿಗೆ ಸೇವೆ. ಈಗ ಈ ಸೇವೆ ಅವನು ಮಾಡಬೇಕಾದ್ರೆ ಮನೆಗೆ ಹೋಗಕ್ಕಾಗಲ್ಲ, ಎಲ್ಲೋ ಬೇರೆ ಕಡೆ ಹೋಗಿ ಜೀವನ ಮಾಡಕ್ಕಾಗಲ್ಲ. ಈ ದೀಪ ಯಾವಾಗಲೂ ಉರಿತಾ ಇರಬೇಕಾದ್ರೆ ಅವನು ದೇವರ ಆಲಯದ ಒಳಗಡೆ ಇರಬೇಕು. ಈ ದೀಪ ಆರಿ ಹೋಗಬಾರ್ದು. ದೀಪ ಯಾವಾಗಲೂ ಉರಿತಾ ಇರ್ಬೇಕಂದ್ರೆ ಇವನು ಆಲಯದ ಬಾಗಿಲಿನ ಹೊರಗಡೆ ಅಲ್ಲ, ಇವನು ದೇವರ ಆಲಯದ ಬಾಗಿಲಿನ ಒಳಗಡೆ ಇರಬೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಎಷ್ಟೋ ವಿಶ್ವಾಸಿಗಳು, ಎಷ್ಟೋ ಸೇವಕರುಗಳು, ಎಷ್ಟೋ ಸಭೆಗಳು ಇವತ್ತು ದೇವರ ಆಲಯದ ಬಾಗಿಲಿನ ಒಳಗಡೆ ಇಲ್ಲ, ಹೊರಗಡೆ ಇದೆ. ಅದಕ್ಕೆ ಇವತ್ತು ಪಾಪ ನೃತ್ಯ ಮಾಡ್ತಾ ಇದೆ, ಪಾಪ ಅವ್ರನ್ನ ಹಿಡಿತಾ ಇದೆ, ಪಾಪ ಅವ್ರನ್ನ ಆಳ್ವಿಕೆ ಮಾಡ್ತದೆ, ಪಾಪ ಅವ್ರನ್ನ ಮುಚ್ಚಿಕೊಂಡಿದೆ. ಎಲ್ಲಿ ನೋಡಿದ್ರು ವಿಶ್ವಾಸಿಗಳು ಬಿದ್ದು ಹೋಗ್ತಾ ಇದ್ದಾರೆ, ಸೇವಕರು ಬಿದ್ದು ಹೋಗ್ತಾರೆ. ಕಾರಣ ಇವರುಗಳು ಇರಬೇಕಾಗಿರೋದು ಆ ದೇವರ ಆಲಯದ ಬಾಗಿಲಿನ ಹೊರಗಡೆ ಅಲ್ಲ, ಇವರುಗಳು ಇರಬೇಕಾಗಿರೋದು ದೇವರ ಆಲಯದ ಬಾಗಿಲಿನ ಒಳಗಡೆ. ಈಗ ಈ ದೀಪ ಆರ್ತಾ ಇಲ್ಲ. ಈ ದೀಪ ಆರದೆ ಇರ್ಲಿಕ್ಕೆ ಕಾರಣ ಏನು ಗೊತ್ತಾ? ಈ ಸಮುವೇಲನು ದೇವರ ಆಲಯದ ಬಾಗಿಲಿನ ಒಳಗಡೆನೆ ಇದ್ದಾನೆ. ದೇವರ ಆಲಯದ ಬಾಗಿಲಿನ ಒಳಗಡೆನೆ ಇದ್ದ ನಿಮಿತ್ತವಾಗಿ ಇರೋವರೆಗೂ ದೀಪ ಆರಿ ಹೋಗ್ತಾ ಇಲ್ಲ.
ದೀಪ ಅಂತ ಹೇಳುವಾಗ ಹೊಸ ಒಡಂಬಡಿಕೆಯಲ್ಲಿ ದೇವರ ಆತ್ಮ, ಎಣ್ಣೆ ಅಂತ ಹೇಳುವಾಗ ಅದು ದೇವರ ಆತ್ಮ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನ್ನಲ್ಲಿರುವಂತ ದೀಪ, ನಿನ್ನಲ್ಲಿರುವಂತ ಕೃಪೆ, ನಿನ್ನಲ್ಲಿರುವಂತ ದೇವರಾತ್ಮ ನಷ್ಟ ಆಗಬೇಕಾದ್ರೆ, ನಷ್ಟ ಆಗಬಾರದು ಅಂದ್ರೆ ನೀನ್ ಇರಬೇಕಾಗಿರೋದು ಆಲಯದ ಹೊರಗಡೆ ಅಲ್ಲ, ನೀನ್ ಇರಬೇಕಾಗಿರೋದು ದೇವರ ಆಲಯದ ಬಾಗಿಲಿನ ಒಳಗಡೆ. ಯಾರಾದ್ರೂ ಇವತ್ತು ದೇವರ ಆಲಯದ ಬಾಗಿಲಿನ ಹೊರಗಡೆ ಇದ್ರೆ ಇವತ್ತು ದೇವರು ಎಚ್ಚರಿಸ್ತಾ ಇದ್ದಾರೆ, ನೀನ್ ಇರಬೇಕಾಗಿರೋದು ಹೊರಗಡೆ ಅಲ್ಲ, ನೀನ್ ಇರಬೇಕಾಗಿರೋದು ಆ ಆಲಯದ ಬಾಗಿಲಿನ ಒಳಗಡೆ. ಬಾಯಿದಿರಿಗೆ, ಬಾಯಿದಿರಿಗೆ. ಹಲ್ಲೆಲೂಯ. ಈಗ ದೀಪ ಆರಲ್ಪಡಬೇಕಾದ್ರೆ ಏನಾಗ್ಬೇಕು? ಈ ದೇವರ ಆಲಯದ ಬಾಗಿಲಿನ ಒಳಗಡೆ ಇರುವಂತ ಸಾಮುವೇಲ ಆ ಆಲಯವನ್ನ, ಆಲಯದ ಬಾಗಿಲನ್ನು ಬಿಟ್ಟು ಈಚೆ ಕಡೆ ಬರಬೇಕು. ಆಲಯದ ಒಳಗಡೆ ದೀಪ ಆರಬೇಕಾದ್ರೆ ಸಾಮುವೇಲನು ದೇವರ ಆಲಯದ ಬಾಗಿಲನ್ನು ಬಿಟ್ಟು ಈಚೆ ಬರ್ಬೇಕು. ಬಟ್ ಅದು ಆರ್ತಾ ಇಲ್ಲ, ಅದು ಪ್ರತಿದಿನ ಉರಿತಾ ಇದೆ, 24 ಗಂಟೆನೂ ಉರಿತಾ ಇದೆ. ಚರ್ಚಿಗೆ ಬಂದಂಗ ಮಾತ್ರ ಅಲ್ಲ ದೇವರಾತ್ಮ, ಚರ್ಚಿನ ಒಳಗಡೆ ಮಾತ್ರ ಅಲ್ಲ ದೇವರಾತ್ಮ, ಚರ್ಚಿನ ಒಳಗಡೆ ಇರುವಾಗ ಮಾತ್ರವಲ್ಲ ಸೇವೆ. ದೇವರ ಮಕ್ಕಳೇ, ದೇವರ ಆಲಯದ ಹೊರಗಿರುವಾಗಲೂ ಎಲ್ಲೇ ನೀವಿರ್ರಿ, ಯಾವ ಮನೆಯಲ್ಲಿರ್ರಿ, ಯಾವ ಜಾಗದಲ್ಲಿರ್ರಿ, ನೀವು ದೇವರ ಒಳಗಿರ್ಬೇಕಾ. ದೇವರ ಒಳಗೆ ನೀರಿದ್ರೆ ನಿನ್ನಲ್ಲಿರುವಂತ ದೀಪ ಅದು ಯಾವತ್ತಿಗೂ ಆರಿ ಹೋಗಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಾಮುವೇಲನ ಆ ದೇವರ ಆಲಯದ ಬಾಗಿಲಿನ ಒಳಗಡೆ ಇರೋವರೆಗೂ ದೀಪ ಆರ್ತಾ ಇಲ್ಲ, ದೀಪ ಆರ್ತಾ ಇಲ್ಲ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ನನ್ನ ಸಾಮುವೇಲ ಹತ್ರ ಬರ್ತೀನಿ, 10 ಮಂದಿ ಕಣ್ಣಿಗೆಯರು, 10 ಮಂದಿ ಕಣ್ಣಿಗೆಯರು, ಅದ್ರಲ್ಲಿ 5 ಮಂದಿ ಬುದ್ಧಿವಂತರು, 5 ಮಂದಿ ಬುದ್ಧಿಹೀನರು. 5 ಮಂದಿ ಬುದ್ಧಿವಂತರು ಏನು ಮಾಡ್ತಿದ್ದಾರೆ? ಅವರ ದೀಪಕ್ಕೆ ಎಣ್ಣೆ ಹಾಕಿಕೊಂಡು ಇನ್ನೂ ಹೆಚ್ಚಾದ ಎಣ್ಣೆಯನ್ನ ಕೈಲಿಟ್ಕೊಂಡಿದ್ದಾರೆ. ಈ ಬುದ್ಧಿಹೀನರಾಗಿರುವಂತ ಕನ್ನಿಕೆಯರು, ಅವರ ಹತ್ರನೂ ದೀಪ ಇದೆ, ಅವರ ಹತ್ರನೂ ಎಣ್ಣೆ ಇದೆ, ಆದರೆ ಅವರ ಕೈಲಿರುವ ಎಣ್ಣೆ ಅಧಿಕವಾಗಿಲ್ಲ. ಹಲ್ಲೆಲೂಯಾ. ಯಾರ ಕೈಯಲ್ಲಿ ಎಣ್ಣೆ ಅಧಿಕವಾಗಿತ್ತೋ, ಯಾರ ದೀಪ ದೇವರು ಬರೋವರೆಗೂ ಉರಿತಾ ಇತ್ತೋ, ಅವರಿಗಾಗಿ ಪರಲೋಕದ ದೇವರು ಬಾಗಿಲು ತೆಗೆದುಕೊಡ್ತಾ ಇದ್ದಾನೆ. ನೀನು ರಕ್ಷಣೆ ಹೊಂದಾಗ ನಿನ್ನ ಒಳಗಡೆ ಬಂದ ರಕ್ಷಣೆಯ ಆತ್ಮ, ಆ ರಕ್ಷಣೆಯ ಕೃಪೆ, ಆ ದೇವರಾತ್ಮ ನಡೆಸುವಿಕೆ ನಿನ್ನಲ್ಲಿ, ನೀನು ಸಾಯೋವರೆಗೂ ನಿನ್ನಲ್ಲಿ ಉರಿತಾ ಇರ್ಬೇಕು. ಅದಕ್ಕೆ ವಾಕ್ಯ ಬೀಳ್ತದೆ ಪ್ರಕಟಣೆ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ, ನೀನ್ ಸಾಯಬೇಕಾದ್ರು ನಂಬಿಗಸ್ತನಾಗಿರು, ನೀನ್ ಸಾಯಬೇಕಾದ್ರೂ ನಂಬಿಗಸ್ತನಾಗಿರು. ಆ ಗಂಧ ಮೇಲೆ ನಿನಗೆ ಜೀವವೆಂಬ ಜಯಮಾಲೆಯು ನಿನಗೆ ದೊರಕುತ್ತೆ. ಆ ಜೀವವೆಂಬ ಜಯಮಾಲೆ, ಪರಲೋಕದ ದ್ವಾರ ಬಾಗಿಲು ಓಪನ್ ಆಗುತ್ತಲ್ಲ, ಅದೇ. ಎಷ್ಟೋ ಜನರ ಜೀವಿತದಲ್ಲಿ ಎಣ್ಣೆ ಖಾಲಿ ಆಗ್ಬಿಟ್ಟಿದೆ, ದೀಪ ಆರಿ ಹೋಗಿದೆ. ಹೇಗೆ ಮೊದಲಿಂಗನು ಬಂದು ಬಾಗಿಲು ತೆಗಿತಾನೆ, ಯಾವ ದೀಪ ಉರಿತಾ ಇರ್ತದೋ, ಯಾವ ದೀಪದಲ್ಲಿ ಎಣ್ಣೆ ಇರ್ತದೋ, ಅವರಿಗಳಿಗಾಗಿ ಮೊದಲಿಂಗನು ಬಾಗಿಲು ತೆಗೆದುಕೊಡ್ತಾನೆ. ಹಲ್ಲೆಲೂಯಾ, ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಜಾಣರು, ಬುದ್ಧಿವಂತರು, ಎಣ್ಣೆ ಅಧಿಕವಾಗಿ ಇಟ್ಕೊಂಡಿದ್ದಾರೆ, ದೀಪ ಆರಿಲ್ಲ. ಅವ್ರಿಗಾಗಿ ಬಾಗಿಲು, ಪರಲೋಕದ ಬಾಗಿಲು ತೆರೆಯಲ್ಪಡ್ತು. ಅವ್ರು ಒಳಗಡೆ ಹೋದ್ರು. ಬುದ್ಧಿಹೀನರು ಸ್ವಲ್ಪ ಎಣ್ಣೆ ತಗೊಂಡೋಗಿದ್ದಾರೆ, ಸಾಕು ಅಂತೇಳಿ ಎಣ್ಣೆ ಖಾಲಿ, ದೀಪ ಆರೋಯ್ತು. ದೀಪ ಆರಿ ಹೋದಂಥವ್ರು ಮತ್ತೆ ಎಣ್ಣೆ ತಗೊಂಬರಕ್ಕೆ ಹೋಗ್ತಾರೆ. ಎಣ್ಣೆ ತಗೊಂಡು ಬರೋಷ್ಟ್ರೊಳಗಡೆ ಪರಲೋಕದ ಬಾಗಿಲು ಇವರಿಗೆ ತೆರೆಯಲ್ಪಡ್ತು. ಈ 5 ಜನ ಬುದ್ಧಿವಂತರು ಒಳಗಡೆ ಹೋಗ್ಬಿಟ್ರು. ಹೋಗಿದ ತಕ್ಷಣ ಬಾಗಿಲು ಕ್ಲೋಸ್ ಆಯ್ತು. ಈಗ ಇವರು ಎಣ್ಣೆ ಸಂಪಾದನೆ ಮಾಡ್ಕೊಂಡು ಬಂದು ಬಾಗಿಲು ತಡ್ತಾ ಇದ್ದಾರೆ. ವಾಕ್ಯ ಹಂಗಿರೋದಲ್ಲಿ ಆ 5 ಮಂದಿ ಬುದ್ಧಿಹೀನರು, ಸ್ವಾಮಿ, ಗುರುವೇ, ನಾವು ಬಂದಿದ್ದೇವೆ, ಇದೋ ಎಣ್ಣೆ ತಗೊಂಡು ಬಂದಿದ್ದೇವೆ, ದೀಪ ಉರಿತಾ ಇದೆ, ತೆಗಿರಿ ಅಂತ ಬಾಗಿಲು ತಡ್ತಾರಂತೆ. ದೇವ್ರು ಹೇಳ್ತಾರಂತೆ,
ನೀವು ಯಾರು ನನಗೆ ಗೊತ್ತಿಲ್ಲ, ಇಲ್ಲಿಂದ ಹೋಗ್ರಿ ಆ ಕಡೆ ಅಂತ ಹೇಳ್ತಾರಂತೆ. ಅಲ್ಲೇಲೂಯ. ಅದಕ್ಕೆ ಯಾವುದೇ ಕಾರಣಕ್ಕೂ ದೀಪ ನಿಮ್ಮಲ್ಲಿ ಆರಬಾರ್ದು. ದೀಪ ನಿಮ್ಮಲ್ಲಿ ಆರಬಾರ್ದು ಅಂದ್ರೆ ನೀವೆಲ್ಲಿರ್ಬೇಕು? ಲೋಕದಿಂದ ಬೇರ್ಪಡಿಸಲ್ಪಟ್ಟವರಾಗಿ ದೇವರ ಆಲಯದ ಬಾಗಿಲಿನ ಒಳಗಡೆನೆ ಇರಬೇಕು. ಈಗ ಸಾಮುವೇಲ ಹತ್ರ ಬರೋಣ. ಸಾಮುವೇಲನ ಆ ದೀಪದ ಹತ್ರನೇ ಇದನ್ನ ಕಾಯ್ಕೊಂಡು ಆ ಸಮಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಾಮುವೇಲನ ಹತ್ರ ಮಾತಾಡಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳಾಗ್ಬಿಟ್ಟಿದ್ದು. ದೇವರ ದರ್ಶನ, ದೇವರ ಮಾತುಗಳು ನಿಂತೋಗಿದ್ದು ಕಾರಣ ಏಲಿ ಎಂಬುದಾಗಿ ಹೇಳುವಂತ ಈ ಪ್ರವಾದಿ ದೀಪ ಆರಿಸ್ಕೊಂಡ್ಬಿಟ್ಟಿದ್ದಾನೆ. ಏಲಿ ಎಂಬುದಾಗಿ ಹೇಳುವಂತ ಪ್ರವಾದಿ ಅವನು ನಷ್ಟಪಡಿಸ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವನ ಕಣ್ಣುಗಳು ಮಬ್ಬಾಗಿ ಹೋಗಿದೆ. ಅವನಿಗೆ ದೇವ ದರ್ಶನ ಆಗ್ತಾ ಇಲ್ಲ, ದೇವರ ಸ್ವರವನ್ನು ಅವನು ಕೇಳ್ತಾ ಇಲ್ಲ, ಸ್ಟಾಪ್ ಆಗ್ಬಿಟ್ಟಿದೆ. ಆ ಕಾಲದಲ್ಲಿ ಬಾಲಕನಾಗಿರುವಂತ ಸಾಮುವೇಲನು ದೇವರ ಆಲಯದ ಬಾಗಿಲಿನ ಒಳಗಡೆನೇ ಇದ್ದಾನೆ, ಅಲ್ಲೇ ಮಲ್ಕೊಳ್ತಾ ಇದ್ದಾನೆ, ದೀಪ ಮಾತ್ರ ಉರಿತಾ ಇದೆ. ಒಂದು ರಾತ್ರಿ ದೇವರು ತೀರ್ಮಾನ ಮಾಡಿದ್ರು, ನಾನು ಸಾಮುವೇಲನ ಹತ್ರ ಮಾತಾಡಬೇಕು. ಆಲಯದ ಹೊರಗಡೆ ಇರೋದು ದೇವರು ಮಾತಾಡಲ್ಲ. ಎರಡು ತರದ ಅರ್ಥ. ಹಂಗಂದೇಳ್ಬಿಟ್ಟು ಅನಿರತ ದೇವರು ಮಾತಾಡಲ್ಲ, ಖಂಡಿತವಾಗ್ಲೂ ಮಾತಾಡ್ತಾರ. ದೀಕ್ಷಿಸ್ತನ ತೆಗೆದುಕೊಂಡು ದೇವರ ಮಕ್ಕಳಾಗಿ ಮಾರ್ಪಟ್ಟು ಪಾಪ ಮಾಡಿಕೊಂಡು ದೇವರ ಆಲಯದ ಹೊರಗಡೆ ಇರುವಾಗ ದೇವರ ಸ್ವರ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಸ್ವರ ನೀನು ಕೇಳ್ತಾ ಇದ್ರೆ ಪಾಪ ಮಾಡ್ತಾ ಇರಲಿಲ್ಲ. ದೇವರ ನಂತರ ಸ್ಟಾರ್ಟಿಂಗ್ ಅಲ್ಲಿ ನೇರವಾಗಿ ಮಾತಾಡುವಾಗ ನನ್ನ ದೇವ ಸೇವಕನೂ ಆಗಿರಲಿಲ್ಲ, ವಿಶ್ವಾಸಿನೂ ಆಗಿರಲಿಲ್ಲ, ಅನ್ಯನಾಗಿದೆ, ಪಕ್ಕ ಪಿವಟ್ ಆಗಿದೆ. ಆ ಟೈಮ್ನಲ್ಲಿ ದೇವ್ರ ನಂತರ ಡೈರೆಕ್ಟ್ ಆಗಿ ಅಬ್ರಹಾಮನ ಸಂಗಡ ಮಾತಾಡ್ದಾಗ ಮಾತಾಡಿದ್ರು. ಹಂಗಂದ್ರೆ ದೇವ್ರು ಮಾತಾಡ್ತಾರೆ. ನನಗೆ ಅರಿವು ಗೊತ್ತಿಲ್ಲ, ಯಾವುದು ಕೆಟ್ಟದು, ಯಾವುದು ಒಳ್ಳೇದು, ನರಕ ಯಾವುದು ಸ್ವರ್ಗ ನನಗೆ ಗೊತ್ತಿಲ್ಲ. ದೇವ್ರು ಮಾತಾಡ್ತಾರೆ. ಎಲ್ಲ ಗೊತ್ತಿದ್ದು ತಪ್ಪು ಮಾಡುವಾಗ ಪ್ರಾರಂಭ ದಿನಗಳಲ್ಲಿ ದೇವ್ರು ಮಾತಾಡ್ತಾರೆ. ತಪ್ಪು ಕೇಳಿಲ್ಲ, ಸ್ವರ ಕೇಳಿಲ್ಲ, ಮತ್ತೆ ದೇವ್ರು ಮಾತಾಡೋ ಸ್ವರನೇ ನಿಂತೋಗುತ್ತೆ. ನಿಂತೋಗ್ಬಿಟ್ರೆ ಮತ್ತೆ ಸ್ಟಾರ್ಟ್ ಆಗೋದು ತುಂಬಾ ಕಷ್ಟ. ಏಲಿಗೆ ಸ್ಟಾಪ್ ಆಯ್ತು, ಸಾಮುವೇಲನಿಗೆ ಪ್ರಕಟ ಆಗ್ತಾ ಇದೆ. ದೇವ್ರು ತೀರ್ಮಾನ ಮಾಡಿದ್ರು, ಸಾಮುವೇಲನ ಸಂಗಡ ನಾನು ಮಾತಾಡಬೇಕಂತೇಳಿ ಒಂದು ರಾತ್ರಿನಲ್ಲಿ ದೇವರು ಆಲಯದ ಒಳಗಡೆ ಸಾಮುವೇಲನ ಮಲಗಿದಾನೆ. ದೇವರು ಬಂದು ಸಾಮುವೇಲನೇ ಅಂತ ಕರೀತಾ ಇದ್ದಾರೆ. ಸಾಮುವೇಲ ಪಟ್ಟಂತ ಎದ್ದು ದೇವರ ಹತ್ರ ಹೋಗ್ತಾ ಇಲ್ಲ, ಯಾಕಂದ್ರೆ ಅವನಿಗೆ ಅನುಭವ ಇಲ್ಲ, ಫಸ್ಟ್ ಅನುಭವ. ಅವನು ಎದ್ದು ಆ ಏಲಿ ಹತ್ರ ಹೋಗ್ತಾವನೆ, ಯಾಚಕರ ಹತ್ರ ಹೋಗ್ತಾನೆ. ಏನಪ್ಪಾ ನನ್ನ ನಿನ್ನ ಕರ್ದ ಅಂತ ಕೇಳ್ತಾವನೆ. ಇಲ್ಲಪ್ಪ ನನ್ನನ್ನ ಕರ್ದಿಲ್ಲ, ನನ್ನನ್ನು ಕೇಳಲಿ ಅಂತ ಹೇಳಿದ ತಕ್ಷಣ ಮತ್ತೆ ಈ ಸಾಮುವೇಲನ ಹೋಗಿ ಮಲ್ಕೊಳ್ತಾನೆ. ಮಲ್ಗೋಗಿ ಮತ್ತೆ ಅದೇ ತರ ದೇವ್ರು ಮಾತಾಡ್ತಾರೆ, ಸಾಮುವೇಲನೇ ಅಂತ. ಮತ್ತೆ ಇವನಿಗೆ ಶಾಕ್ ಆಗುತ್ತೆ. ಎದ್ಬಿಟ್ಟು ನೋಡ್ತಾನೆ, ಯಾರು ಇಲ್ಲ. ಓ, ಏಲಿನೇ ಇರಬೇಕು, ನಮ್ಮ ಗುರುಗಳೇ ಆಗಿರ್ಬೇಕು, ಯಾಜಕನೇ ಆಗಿರ್ಬೇಕಂತೇಳಿ ಮತ್ತೆ ಹೇಳಿದ್ರು. ಅಪ್ಪ ಮತ್ತೆ ನನ್ನ ಕರ್ದ್ರ ಅಂತ ಕೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಅಪ್ಪ ನಾನು ನಿನ್ನ ಕರ್ದಿಲ್ಲ ಕಣಪ್ಪ ಅಂತ. ಆವಾಗ ನೋಡಿ, ಈ ತರ ಒಂದ್ ಸಾರಿ ಎರಡ್ ಸಾರಿ ಆಗಿ ಮೂರನೇ ಸಾರಿ ಕೂಡ ಅವನು ಕೇಳ್ತಾವ ನನ್ನ ಕರ್ದ್ರ ಅಂತ. ಅಲ್ಲಿವರೆಗೂ ಅವನು ಮುಳುಗೋಗಿದ್ದಾನೆ ಅಂತ ಅರ್ಥ. ಆಲ್ರೆಡಿ ಏಲಿ ದೇವರ ಸ್ವರವನ್ನ ಕೇಳಿದಾನೆ. ಫಸ್ಟ್ ಸಾರಿ ಸಾಮುವೇಲ ಹೇಳಿದ ತಕ್ಷಣ ಇವನು ಹೇಳಬಹುದಾಗಿತ್ತು, ಇಲ್ಲಪ್ಪ ನಾನು ಕರ್ದಿಲ್ಲ, ನಿನ್ನ ಎಲ್ಲಿ ದೇವರ ಆಲಯದ ಒಳಗಡೆ ತಾನೆ ಸ್ವರ ಕೇಳಿದು. ಹಂಗಂದ ಮೇಲೆ ದೇವರು ನಿನಗಾಗಿ ಪ್ರಕಟವಾಗಿದ್ದಾನೆ, ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ ಅಂತೇಳಿ ಏಲಿ ಸಾಮುವೇಲಿಗೆ ಹೇಳ್ಬೋದಾಗಿತ್ತು. ಅರ್ಥ ಮಾಡ್ಕೊಳ್ರಿ, ಏಲಿ ಸಾಮುವೇಲನ ಹತ್ರ ಹೇಳ್ಬೋದಾಗಿತ್ತು. ಬಟ್ 3 ಸಾರಿ ಇವನು ಬಂದು ಹೇಳಿದ್ರು ಕೂಡ ಅವನು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಎಷ್ಟರ ಮಟ್ಟಿಗೆ ಅವನು ದೇವರಿಂದ ದೂರ ಹೋಗಿದ್ದಾನೆ ಅಂತ. ಯಾರು? ಏಲಿ. ದೇವ್ರ ಸ್ವರ ಚೆನ್ನಾಗಿ ಅರಿವುಳ್ಳವನು, ಗೊತ್ತಿರೋನು, ಕಳ್ಕೊಂಡ್ಬಿಟ್ಟಿದ್ದಾನೆ, ಇವಾಗ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವನು ಗೊತ್ತಾಗಿಲ್ಲ. 3ನೇ ಸಾರಿ ಆದ್ಮೇಲೆ ಹೇಳ್ತಾವನೆ, ಓ, ಆಲಯದ ಒಳಗಡೆ ಇವನ್ ಸ್ವರ ಕೇಳ್ತಾವನಂದ್ರೆ ದೇವರೇ ಇವನ್ ಸಂಗಡ ಮಾತಾಡ್ತಾ ಇದ್ದಾರೆ. ಆವಾಗ ಏಲಿ ಹೇಳ್ತಾ ಇದ್ದಾನೆ, ಈ ಸಾರಿ ಏನಾದ್ರೂ ಆ ಸ್ವರ ಕೇಳಿದ್ರೆ ಇದೋ ನಿನ್ನ ದಾಸನು ನಾನು ಇದ್ದೇನೆ ಅಂತ ಹೇಳ್ಕೊಡ್ತಾ ಇದ್ದಾನೆ. 3ನೇ ಸಾರಿ ಹೋಗಿ ಮಲ್ಕೊಳ್ತಾ ಇದ್ದಾನೆ. 3ನೇ ಸಾರಿ ಆದ್ಮೇಲೆ ಮತ್ತೆ ಅದೇ ತರ ಸಾಮುವೇಲನೇ ಅಂತ ದೇವರು ಮಾತಾಡ್ತಾ ಇದ್ದಾರೆ. ಪಟ್ಟಂದ ಎದ್ದಿದ ತಕ್ಷಣ ಇದೋ ಸ್ವಾಮಿ ನಾನು ಇದ್ದೇನೆ ಎಂಬುದಾಗಿ ಹೇಳಿ ಸಾಮುವೇಲನ ಹೇಳುವಾಗ ದೇವರು ಸಾಮುವೇಲನ ಸಂಗಡ ಮಾತಾಡಿ ದೇವರು ಸಾಮುವೇಲನ ದೊಡ್ಡ ಪ್ರವಾದಿಯಾಗಿ ದೇವರ ಆಲಯದ ಒಳಗಡೆ ಅವನ ಅಭಿಷೇಕ ಮಾಡಿ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರ. ಓ,
ದೇವರು ಸ್ವರವನ್ನ ಕೇಳೋವರೆಗೂ, ದೇವರು ಇವನನ್ನ ಅಭಿಷೇಕ ಮಾಡೋವರೆಗೂ, ದೇವರು ಇವನನ್ನ ಪ್ರವಾದಿಯನ್ನಾಗಿ ಆರಿಸಿಕೊಳ್ಳುವವರೆಗೂ ಇವನು ದೇವರ ಆಲಯದ ಬಾಗಿಲು ಬಿಟ್ಟು ಹೋಗಿಲ್ಲ. ಇವನು ದೇವರ ಆಲಯದ ಬಾಗಿಲಿನ ಒಳಗಡೆ ಇದ್ದಾನೆ. ಅಂದ್ರೆ ನಗುವುದಕ್ಕೊಂದು ಸಮಯ, ಅಳುವುದಕ್ಕೊಂದು ಸಮಯ, ಎಲ್ಲದಕ್ಕೊಂದು ಸಮಯ, ಬಿತ್ತುವುದಕ್ಕೊಂದು ಸಮಯ, ಕುಯ್ಯುವುದಕ್ಕೊಂದು ಸಮಯ, ಬಾಗಿಲು ಓಪನ್ ಆಗುವುದಕ್ಕೊಂದು ಸಮಯ, ಬಾಗಿಲು ತೆರೆಯುವುದಕ್ಕೊಂದು ಸಮಯ. ನನ್ನ ದೇವರು ಸಮುವೇಲನನ್ನ ದೇವರ ಆಲಯದ ಒಳಗಡೆ ಕೆಲವು ದಿನಗಳ ಕಾಲ ಇಟ್ಟಿದ್ರು. ಅವನ ದೊಡ್ಡ ಪ್ರವಾದಿಯಾಗಿ ಅಭಿಷೇಕ ಮಾಡಿ ದೇವರ ಸೇವಕನಾಗಿ ಆರಿಸಿಕೊಂಡು ದೇವರು ಸ್ಪಷ್ಟವಾಗಿ ಅವನ ಸಂಗಡ ಮಾತಾಡಿ ಅವನಿಗೆ ಕೆಲವು ದರ್ಶನಗಳನ್ನು ಕೊಟ್ಟು ಈಗ ದೇವರು ಅವನನ್ನ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನನ್ನ ನಿನ್ನ ದೇವರು ಹೊರಗಡೆ ಕರ್ಕೊಂಡು ಬರೋವರೆಗೂ ನಾವು ಒಳಗಡೆನೆ ಇರಬೇಕು. ದೇವರ ಬಾಗಿಲು, ದೇವರ ಆಲಯದ ಬಾಗಿಲಿನ ಒಳಗಡೆ ಇರಬೇಕು. ದೇವರ ಸಾನ್ನಿಧ್ಯದ ಒಳಗಡೆ ಇರಬೇಕು. ದೇವರ ಕೃಪೆಯ ಒಳಗಡೆ ಇರಬೇಕು. ದೇವರ ಬಲದ ಒಳಗಡೆ ಇರಬೇಕು. ದೇವರ ನಿಬಂಧನೆಯ ಒಳಗಡೆ ನಾವು ಇರಬೇಕು. ತಕ್ಕ ಸಮಯದಲ್ಲಿ ದೇವರು ನನ್ನ ನಿನ್ನ ಅವನು ಹೊರಗಡೆ ಕರ್ಕೊಂಡು ಬರ್ತಾನೆ. ಅವನು ಹೊರಗಡೆ ಕರ್ಕೊಂಡು ಬರ್ತಾನೆ. ನನ್ನ ದೇವರು ನಿನಗಾಗಿ ಒಂದು ಸಾರಿ ಬಾಗಿಲು ಓಪನ್ ಮಾಡಿದ್ರು ಆ ಬಾಗಿಲನ್ನು ಯಾರ ಕೈಲಿ ಮುಚ್ಚಕ್ಕೆ ಆಗಲ್ಲ. ನನಗಾಗಿ ನಿನಗಾಗಿ ದೇವರು ಒಂದು ಸಾರಿ ಬಾಗಿಲು ತೆರೆದ್ರೆ ಆ ಬಾಗಿಲು ಯಾರ ಕೈಲಿ ಮುಚ್ಚಕ್ಕಾಗಲ್ಲ. ಒಂದು ಸಾರಿ ದೇವರು ನಿನಗಾಗಿ ಬಾಗಿಲು ಮುಚ್ಚಿದ್ರೆ ಯಾರ ಕೈಯಿಂದಲೂ ಸ್ವರ್ಗದ ದೇವರ ಬಿಟ್ಟು ಬೇರೆ ಯಾರ ಕೈಯಲ್ಲೂ ಆ ಬಾಗಿಲು ತೆರೀಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಇವತ್ತು ಮುಚ್ಚಲ್ಪಡಬೇಕಾದ ಬಾಗಿಲು ನಿನಗೆ ಮುಚ್ಚಲ್ಪಡಲಿ. ಇವತ್ತು ತೆರೆಯಲ್ಪಡಬೇಕಾದ ಬಾಗಿಲು ನಿನ್ನ ಮುಂದೆಗಡೆ ಯೇಸುವಿನ ನಾಮದ ಅಧಿಕಾರದಲ್ಲಿ ನಾನು ಕಟ್ಟಲು ಕೊಡ್ತಾ ಇದ್ದೇನೆ. ತೆರೆಯಲ್ಪಡಲಿ, ತೆರೆಯಲ್ಪಡಲಿ, ತೆರೆಯಲ್ಪಡಲಿ. ತೆರೆಯಲ್ಪಟ್ಟು ಹೊರಗಡೆ ಬರುವಾಗ ಅಸಾಧಾರಣವಾದ ವ್ಯಕ್ತಿಗಳಾಗಿ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸಮುವೇಲನಿಗಾಗಿ ಬಾಗಿಲು ತೆಗೆದುಕೊಡುವವರೆಗೂ ಸಮುವೇಲನು ದೇವರ ಆಲಯದ ಬಾಗಿಲಿನ ಒಳಗಡೆ ಕಾಯ್ತಾ ಇದ್ದಾನೆ. ಪ್ರಾರಂಭದಲ್ಲಿ ದೇವರು ಮಾತಾಡೋ ದೇವ್ರ ಸ್ವರ ಅವನಿಗೆ ಅರ್ಥ ಆಗಿಲ್ಲ. ಎರಡನೇ ಸಾರಿ, ಫಸ್ಟ್ನೇ ಸಾರಿ ಮಾತಾಡುವಾಗ ಅವನಿಗೆ ಸ್ವರ ಅರ್ಥ ಆಗಿಲ್ಲ. ಈಗೋ ಇದ್ದೇನೆ ದೇವರಂತ ಹೇಳಬೇಕಾದವನು ಏಲಿ ಹತ್ರ ಹೋಗ್ತಾ ಇದ್ದಾನೆ. ಎರಡನೇ ಸಾರಿ ಕೂಡ ಅವನು ದೇವರ ಶಬ್ದ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕೆ ಅವನು ದೇವರ ಶಬ್ದವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೆ ಇನ್ನ ಅವನ ಕೃಪೆ ಹೊಂದಿಲ್ಲ. ದೇವರ ಸ್ವರವನ್ನು ಕೇಳಿ ಇದು ದೇವರೇ ಮಾತಾಡ್ತಾ ಇದ್ದಾರೆ ಎಂಬಂತ ಆ ಒಂದು ಕೃಪೆಯನ್ನ, ಆ ಒಂದು ವರವನ್ನ, ಆ ಒಂದು ದೇವರ ಕಾರ್ಯವನ್ನ ಅವನಿನ್ನ ಹೊಂದಿಕೊಂಡಿರಲಿಲ್ಲ. ಆದ್ರೆ ದೇವರು ನಾಲ್ಕನೇ ಸಾರಿ ಆ ಏಲಿ ತಿಳಿಪಡಿಸಿದ ಮೇಲೆ ಗೊತ್ತಾಯ್ತು ದೇವರೇ ನನ್ನ ಸಂಗಡ ಮಾತಾಡ್ತಾ ಅಂತ ಹೇಳಿ. ನೆಕ್ಸ್ಟ್ ಅವನು ದೇವರ ಸ್ವರವನ್ನು ಕೇಳಿದ ತಕ್ಷಣ ಅವನು ಸಾಯವರೆಗೂ ಇದು ಯಾರ ಶಬ್ದ ಅಂತೇಳಿ ಅವನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದ. ಅವನು ಮಾತಾಡಿದಾಗ, ದೇವರು ಮಾತಾಡಿದಾಗೆಲ್ಲ ಸಮುವೇಲ ಹೇಳ್ತಾ ಇದ್ದ, ಇಗೋ ಸ್ವಾಮಿ ನಾನಿದ್ದೀನಿ. ಅದಕ್ಕಿಂತ ಮುಂಚೆ, ತಿಳಿದುಕೊಳ್ಳೋಕ್ಕಿಂತ ಮುಂಚೆ, ಅರಿವಾಗಿಕ್ಕಿಂತ ಮುಂಚೆ ಇದು ದೇವರ ಶಬ್ದ ಅಂತ ಅವನು ಗೊತ್ತಿಲ್ಲ. ಆದ್ರೆ ಅವನು ಗೊತ್ತಾದ ಮೇಲೆ ದೇವರು ಕರೆಯುವಾಗಲ್ಲ, ಇಗೋ ನಾನು ಹೋಗ್ತೇನೆ ಅಂತ ಹೇಳಿ ಅವನು ಒಪ್ಪಿಸಿ ಕೊಡ್ತಾ ಇದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸ್ವರ ಅವನು ತಿಳ್ಕೊಳ್ಳೋವರೆಗೂ ತುಂಬಾ ಕಷ್ಟ ಆಯ್ತು. ದೇವರ ಸ್ವರ ಮಾತಾಡೋರು ಕೂಡ ದೇವರು ಇವನ್ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದ. ಸ್ವರ ಗೊತ್ತಾದ್ಮೇಲೆ ಅವನು ಗೊತ್ತಾಯ್ತು ಇದು ದೇವರ ಸ್ವರ, ಅದು ಕೃಪೆ. ಅದನ್ನ ಹೊಂದ್ಕೊಬೇಕು. ಇದು ಯಾರ ಸ್ವರ? ಸೈತಾನನ ಸ್ವರನ, ದೇವರ ಸ್ವರನ? ಸೈತಾನ ಬಾಗಿಲು ತಡ್ತಾವನ, ದೇವ್ರ ಬಾಗಿಲು ತಡ್ತಾ ಇದ್ದಾರ. ಈಗ ಸಮುವೇಲ ಅನೇಕ ವರ್ಷ ಆಲಯದ ಒಳಗಡೆನೆ ಇದ್ದಾನೆ, ಯಾಜಕನ ಕೆಲಸ ಮಾಡ್ತಾ ಇದ್ದಾನೆ, ಅಥವಾ ದೀಪವನ್ನ
ಕಾಯುವಂತ ಕೆಲಸ ಮಾಡ್ತಾ ಇದ್ದಾನೆ. ದೇವರು ಒಳಗಡೆನೇ ಇಟ್ಟು ಅವನು ತಯಾರು ಮಾಡ್ತಾ ಇದ್ದಾರೆ. ಒಂದು ಸಮಯ ಬಂತು, ದೇವರು ಈಗ ಸಮಯನಿಗೆ ಹೇಳ್ತಾ ಇದ್ದಾರೆ, ಇಗೋ ಮಗನೇ, ನಾನು ನಿನಗಾಗಿ ಇವತ್ತು ಬಾಗಿಲು ತೆಗಿತೀನಿ. ಈಗ ನೀನು ಹೊರಗಡೆ ಹೋದ್ರೆ ಹೋಗ್ಬೇಕಾ? ಅಸಾಧಾರಣವಾದ ವ್ಯಕ್ತಿಯಾಗಿ, ಪ್ರವಾದಿಯಾಗಿ, ಅಭಿಷಕ್ತನಾಗಿ, ಮಹಿಮೆಯಲ್ಲಿ ತುಂಬಲ್ಪಟ್ಟವನಾಗಿ, ನನ್ನ ಕೃಪೆಯಲ್ಲಿ ತುಂಬಲ್ಪಟ್ಟವನಾಗಿ, ನನ್ನ ದರ್ಶನಗಳನ್ನು, ನನ್ನ ಮಾತುಗಳನ್ನು ಹೊಂದಿಕೊಂಡವನಾಗಿ ಈ ಆಲಯದ ಬಾಗಿಲಿಂದ ನೀನು ಹೊರಗಡೆ ಹೋಗಬೇಕಂತ ಹೇಳಿ ನನ್ನ ದೇವರು ತುಂಬಿಸಬೇಕಾದ ಎಲ್ಲ ಕಾರ್ಯಗಳನ್ನ ತುಂಬಿಸಿ ನಂತರವಾಗಿ ದೇವರು ಸಮುವೇಲನನ್ನ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಸಮುವೇಲನನ್ನ ದೇವರು ಹೊರಗಡೆ ಕರ್ಕೊಂಡು ಬರೋವರೆಗೂ ಸಮುವೇಲ ದೇವರ ಆಲಯದ ಒಳಗಡೆನೆ ಇದ್ದಾನೆ. ಬಟ್ ದೇವರು ಹೊರಗಡೆ ಕರ್ಕೊಂಡು ಬಂದ ಮೇಲೆ ಜನಗಳು ಭಯ ಪಡ್ತಾ ಇದ್ದಾರೆ. ಇವನು ಯಾರು? ಸಾಧಾರಣವಾದವನಲ್ಲ, ದೇವರನ್ನು ಅಭಿಷೇಕಿಸಲ್ಪಟ್ಟವನು, ದೇವರ ಪ್ರವಾದಿ, ದೇವರ ಮನುಷ್ಯನು, ದೇವರನ್ನು ನಡೆಸಲ್ಪಟ್ಟ ಮನುಷ್ಯನು. ಇವನು ಬರ್ತಾ ಇದ್ರೆ ಜನಗಳು, ಊರುಗಳು, ಪಟ್ಟಣಗಳು, ನಗರಗಳು ಅಲ್ಲಾಡ್ತಾ ಇದ್ದಂತೆ. ಶುಭದೊಂದಿಗೆ ಬಂದಿದ್ದಾನ, ಅಶುಭದೊಂದಿಗೆ ಬಂದಿದ್ದಾನ, ಒಳ್ಳೆ ಸುದ್ದಿಯೊಂದಿಗೆ ಬಂದಿದ್ದಾನ, ಒಂದು ವೇಳೆ ಕೆಟ್ಟ ದಿನಗಳು ನಮ್ಮ ಜೀವಿತಗಳು ನಡೀತದೆ ಅಂತೇಳಿ ಭಯ ಪಡ್ತಾ ಇದ್ರಂತೆ. ಆ ರೀತಿಯಾಗಿರುವಂತ ಅಸಾಧಾರಣವಾದ ವ್ಯಕ್ತಿಯಾಗಿ, ಅಭಿಷಕ್ತನಾಗಿ ದೇವರು ಸಮುವೇಲನನ್ನು ಮಾರ್ಪಡಿಸಿದರು. ದೇವರ ಸ್ವರವನ್ನ ಕೇಳುವಂತ ವ್ಯಕ್ತಿ ಒಂದು ಪಟ್ಟಣದಲ್ಲಿ ಕಾಲಿಟ್ರೆ ನಡುಗುತ್ತೆ. ಸೋತೋಗ್ಬಿಟ್ರಿ, ನಾನು ನಿಲ್ಲಿಸ್ತೀನಿ ಬಿಡ್ರಿ, ಏನ್ ಮಾಡ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ಸ್ವರ ಕೇಳುವಂತವರು, ದೇವರ ಸ್ವರವನ್ನು ಅವ್ರು ಹೇಗಿರ್ತಾರೆ ಗೊತ್ತಾ? ಡೈರೆಕ್ಟ್ ಆಗಿ ದೇವರ ಸ್ವರವನ್ನ ಕೇಳುವಂತವನು ಒಂದು ಊರಲ್ಲಿ, ಒಂದು ಪಟ್ಟಣದಲ್ಲಿ, ಒಂದು ಮನೆಯಲ್ಲಿ ಕಾಲಿಟ್ರೆ ಆ ಊರು, ಆ ಮನೆ, ಆ ಪಟ್ಟಣ, ಅಲ್ಲಿರುವ ಶಕ್ತಿಗಳು ನಡುಗುತ್ತವೆ. ಇದು ಯಾರು ಗೊತ್ತು? ಇದು ಸೈತಾನನ ಗೊತ್ತು. ಅದಕ್ಕೆ ಅವನೇನು ಮಾಡ್ತಾನೆ? ನಿನ್ನನ್ನ ಹಿಡಿಬೇಕಂತೇಳಿ, ನಿನ್ನನ್ನು ತುಂಬಿಕೊಳ್ಬೇಕಂತೇಳಿ ಬಾಗಿಲ ಹತ್ರನೇ ಇದ್ದಾನೆ. ಅನೇಕ ಸಾರಿ ಬಾಗಿಲು ತಡೆದ. ಕೆಲವು ಜನರು ಬುದ್ಧಿವಂತರು ಬಾಗಿಲು ತೆಗೆದಿಲ್ಲ. ಬಟ್ ಕೆಲವು ಜನರು ಬಾಗಿಲು ತೆಗೆದು ಬಿಟ್ರು, ಈಗ ಅವನು ಬಂದು ನಿಮ್ಮನ್ನು ಆಕ್ರಮಿಸ್ಬಿಟ್ಟ. ಆದರೆ ಇವತ್ತು ಆಕ್ರಮಣದಿಂದ ಬಂದಿರುವಂತ ಅವನ ಬಂಧನ, ಅವನ ಶಕ್ತಿ, ಅವನ ಕಟ್ಟು, ಅವನ ಪ್ಲಾನು, ಅವನ ಕ್ರಿಯೆಯನ್ನ ಸ್ವರ್ಗದ ದೇವರ ವಾಕ್ಯದ ಶಕ್ತಿ, ದೇವರ ಆತ್ಮನ ಶಕ್ತಿ ಇವತ್ತು ಅದನ್ನ ಒಡಾಕತ್ತೆ. ಯಾರ ಶರೀರದ ಒಳಗಡೆ, ಯಾರ ಮನಸ್ಸಿನ ಒಳಗಡೆ, ಯಾರ ಕಣ್ಣಿನ ಒಳಗಡೆ, ಯಾರ ಬಾಯ ಒಳಗಡೆ, ಯಾರ ಕಿವಿಯ ಒಳಗಡೆ, ಯಾರ ಹೃದಯದ ಒಳಗಡೆ, ಯಾರ ದೇಹದ ಒಳಗಡೆ ಅವನ ಅಕ್ರಮವಾಗಿ ಬಂದಿದ್ದಾನೋ ಆ ಎಲ್ಲ ಬಂಧನ, ಆ ಎಲ್ಲ ಕಟ್ಟು ಈಗಲೇ ಈ ವಾಕ್ಯದ ಮೂಲಕವಾಗಿ ಒಡಿಲಿ, 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 ಒಡಿಲಿ. ಕಟ್ಟುಗಳು ಒಡಿಲಿ, ಆ ಬಂಧನಗಳು ಒಡಿಲಿ, ಇಚ್ಛೆಯ ಕಣ್ಣು ಹೋಗಲಿ, ವಂಚನೆ ಬಾಯಿ ಹೋಗಲಿ, ವಂಚನೆ ಆಲೋಚನೆ ಹೋಗಲಿ, ಶರೀರ ಮತ್ತೆ ಫ್ರೀ ಆಗಲಿ. ಇವತ್ತು ದೇವರಿಗಾಗಿ ಇವರು ತೆಗೆದುಕೊಳ್ಳುವಂತ, ದೇವರಿಗಾಗಿ ಬಾಗಿಲು ತೆರೆಯುವಂತ, ದೇವರ ಸ್ವರವನ್ನು ಕೇಳುವಂತ ಮಕ್ಕಳಾಗಿ, ಸಂತತಿಯಾಗಿ, ಸಭೆಯಾಗಿ ಇವತ್ತು ಮಾರ್ಪಡಲಿ, ಮಾರ್ಪಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮುವೇಲ ಹೊರಗಡೆ ಹೋಗುವಾಗ ಜನಗಳು ನಡುಗುತ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಕಾರಣ ಇವ್ ಸಾಧಾರಣವಾದವನಾಗಿರ್ಲಿಲ್ಲ. ದೇವರ ಸ್ವರವನ್ನ ನೇರವಾಗಿ ಕೇಳುವಂತವನಿಗಿರುವಂತ ತಾಕತ್ತದು. ಇವತ್ತು ದೇವರು ನಮ್ಮ ಸಂಗಡ ಮಾತಾಡಲ್ವಾ? ಇವತ್ತು ಕೂಡ ನನಗೆ ಪ್ರತಿದಿನ ಅನುಭವ ಆಗುತ್ತೆ. ದೇವರು ಮಾತಾಡೋ ಸ್ವರ ನೇರವಾಗಿ ನಾನು ಕೇಳ್ತೀನಿ. ಇವತ್ತು ಕೂಡ ನಾನು ಕೇಳ್ತಾ ಇದ್ದೇನೆ. ನಿಮ್ಗೆ ಕೇಳಕ್ ಸಾಧ್ಯ ಇಲ್ವಾ? ನಿಮಗೆ ಕೇಳಕ್ ಸಾಧ್ಯ ಇಲ್ವಾ? ನಿಮಗೆ ಕೇಳಕ್ ಸಾಧ್ಯ ಇಲ್ವಾ? ಖಂಡಿತವಾಗಲೂ ಸಾಧ್ಯ. ಯಾರು ನೀವೇನ್ ಮಾಡಬೇಕು? ಯಾರಿಗೆ ಬಾಗಿಲು ಕ್ಲೋಸ್ ಮಾಡಬೇಕೋ ಅವರಿಗೆ ಬಾಗಿಲು ಕ್ಲೋಸ್ ಮಾಡಬೇಕು. ಯಾರಿಗೆ ನಿಮ್ಮ ಹೃದಯದಲ್ಲಿ ಬಾಗಿಲು ತೆಗಿಬೇಕೋ ಇವತ್ತು ತಿಳ್ಕೊಂಡು ನೀವು ಬಾಗಿಲು ತೆಗೆಯೋದಾದ್ರೆ ಅವನು ಬರ್ತಾನೆ.
ಅವನು ಬರ್ತಾನೆ. ಅವನು ಬಂದುಬಿಟ್ರೆ ನಿನ್ನ ಜೀವನದಲ್ಲಿ ಖಾಲಿ ಆಗ್ಬೇಕಾಗಿರೋದು ಖಾಲಿ ಆಗುತ್ತೆ, ತುಂಬಿಸಲ್ಪಡಬೇಕಾದ ತುಂಬಿಸಲ್ಪಡ್ತದೆ. ಅಲ್ಲೆಲೂಯ. ಬಾಗಿಲು ಕುರಿತು ಮಾತಾಡ್ಕೊಂಡು ಹೋದರೆ ಅನೇಕ ಇದೆ. ಕುರಿಯಾಕೆ ಸಮನೆ ಬಾಗಿಲು. ನೋಹ ನಾವೇನ ಮಾಡೋದು, ಆ ದೇವ್ರ ಬಾಗಿಲನ್ನ ಮುಚ್ಚಿದ್ರು. ಆ ಬಾಗಿಲು ಕುರಿತು, ಪರಲೋಕದ ಬಾಗಿಲು ಕುರಿತು, 4ನೇ ಅಧ್ಯಾಯದಲ್ಲಿ ಆ ಬಾಗಿಲು ಕುರಿತು, ಮೋಶೆ ಕಾಲದಲ್ಲಿ ಬಾಗಿಲ ಮೇಲೆ, ಆ ವಾಸಗಳ ಮೇಲೆ ಹಾಕಲ್ಪಟ್ಟ ರಕ್ತದ ಆ ಬಾಗಿಲು ಕುರಿತು. ಹಲ್ಲೆಲೂಯಾ. ಅನೇಕ ಬಾಗಿಲು ಕುರಿತಿದೆ. ಆದರೆ ನಾನು ಹೋಗಕ್ಕೆ ಇಷ್ಟಪಡಲ್ಲ. ಒಂದು, ದೇವರು ನಿನ್ನ ಹೃದಯದ ಬಾಗಿಲು ತಟ್ಟೋದನ್ನ ಅರಿವು ನೀನು ಹೊಂದ್ಕೊಬೇಕು. 2, ದೇವರು ಮಾತಾಡೋ ಸ್ವರದ ಅರಿವಿನ ತಿಳುವಳಿಕೆ ನೀವು ಹೊಂದ್ಕೊಬೇಕು. ಈ 2 ಕಾರ್ಯಗಳು ಹೊಂದ್ಕೊಳ್ಳೋಕೆ ರೆಡಿನಾ? ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರ ಸ್ವರ ಅರಿಯದೆ, ಗೊತ್ತಾಗದೆ, ತಿಳಿಯದೆ, ದೇವರ ಸ್ವರ ಬಿಟ್ಬಿಟ್ಟಿದ ನಿಮಿತ್ತವಾಗಿ ಇವತ್ತು ನಮ್ಮ ಜೀವಿತ ಎಲ್ಲೋ ಯಾವುದೋ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ, ಯಾವುದೋ ಪರಿಸ್ಥಿತಿ ಕಡೆಗೆ ಹೋಗ್ತಾ ಇದೆ, ಯಾವುದೋ ಕಡೆಗೆ ಹೋಗ್ತಾ ಇದೆ. ಆದರೆ ಇವತ್ತಿನಿಂದ ದೇವರು ತಟ್ಟೋ ಬಾಗಿಲಿನ ಶಬ್ದವನ್ನ ಅರ್ಥ ಮಾಡಿಕೊಳ್ಳುವಂತ, ಶಬ್ದವನ್ನ ಕೇಳಿ ತಿಳಿದುಕೊಳ್ಳುವಂತ ಕೃಪೆ ಬಯಸುವಂತವರಗಳ ಮೇಲೆ, ಅಪೇಕ್ಷಿಸುವಂತವರಗಳ ಮೇಲೆ ಯೇಸುವಿನ ನಾಮದಲ್ಲಿ ಈ ವಾಕ್ಯ ಕೆಲಸ ಮಾಡಲಿ, ಈ ವಾಕ್ಯ ಕ್ರಿಯೆ ಮಾಡಲಿ, ಈ ವಾಕ್ಯ ಕಾರ್ಯ ಮಾಡಲಿ, ಈ ವಾಕ್ಯ ಅವರುಗಳನ್ನ ಬಿಡಿಸಲಿ, ಈ ವಾಕ್ಯ ಅವ್ರನ್ನ ಮುತ್ತುಕೊಳ್ಳಿ, ಈ ವಾಕ್ಯ ಅವ್ರನ್ನ ಆವರಿಸಿಕೊಳ್ಳಿ, ಈ ವಾಕ್ಯ ಅವರುಗಳನ್ನ ಇಡಿಲಿ 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 ಇಡಿಲಿ. ಇವತ್ತಿನಿಂದ ವ್ಯತ್ಯಾಸವುಳ್ಳವರಾಗಿ ಮಾರ್ಪಡಲಿ. ಇವತ್ತಿನಿಂದ ಕುರುಬನ ಶಬ್ದವನ್ನು ಕೇಳುವ ಸಂತತಿಯಾಗಿ ಮಾರ್ಪಡಲಿ. ಆ ದೇವರ ಸ್ವರವನ್ನು ಅರ್ಥ ಮಾಡಿಕೊಳ್ಳುವ ಸಂತತಿಯಾಗಿ ಮಾರ್ಪಡಲಿ. ದೇವರೇ, ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ. ನಿಮ್ಮ ಸ್ವರವನ್ನ ಕೇಳದೆ ಯಾವುದೋ ಸ್ವರ ಕೇಳ್ಬಿಟ್ಟು ನಾವು ಯಾಮಾರ ಹೋಗ್ಬಿಟ್ಟು ಇವತ್ತಿನಿಂದ ಯಾಮಾರಬಾರ್ದು ದೇವರೇ. ಶೋಧನೆಗೆ ಒಳಗಾಗಬಾರ್ದು ದೇವರೇ. ಎಚ್ಚರವಾಗಿರುವಂಥ ಕೃಪೆ ಮಾಡ್ರಿ. ಈ ಮಕ್ಕಳು ಅನುಗ್ರಹಿಸಲ್ಪಡಲಿ. ಹೆಸರಿನಲ್ಲಿ, ನಿಮ್ಮ ಹೆಸರಿನಲ್ಲಿ ಬಂದಿದ್ದಾರೆ, ಅನುಗ್ರಹಿಸಲ್ಪಡಲಿ. ಸಮಾಧಾನ, ಶಾಂತಿ, ಆರೋಗ್ಯ, ಬಲ ಎಲ್ಲ ಕೊಟ್ಟು ನಡೆಸಿರಿ. ಎಲ್ಲ ಸಾಲ, ಕಟ್ಟು, ಬಂಧನ, ರೋಗ, ದರಿದ್ರಗಳೆಲ್ಲ ನೀಗಲೇ ಯೇಸುವಿನ ನಾಮದಲ್ಲಿ ದೇವರ ಕಾರ್ಯ ನಡೀಲಿ. ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ತನಕವಿರಲಿ.